ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕಾದ ವಾಷಿಂಗ್ಟನ್ನ ಹಿಲ್ಟನ್ ಹೋಟೆಲ್ನಲ್ಲಿ ಕ್ಷಣಾರ್ಧದಲ್ಲಿ ಪಾರಾಗಿದ್ದಾರೆ. ಗುಂಡಿನ ಮೊರೆತ ಕೇಳಿ ಬಂದಿದೆ ಈ ವಾಷಿಂಗ್ಟನ್ನ ಹಿಲ್ಟನ್ ಹೋಟೆಲ್ನಲ್ಲಿ. ಹಾಗಾದರೆ ಯಾಕೆ ದಾಳಿಯಾಯಿತು? ಯಾರು ದಾಳಿ ಮಾಡಿದರು? ಏನು ಎತ್ತ? ಡೊನಾಲ್ಡ್ ಟ್ರಂಪ್ ಅವರ ರಕ್ಷಣೆ ಹೇಗಾಗಿತ್ತು? ಈ ಹಿಂದೆ 2024ರಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ದಾಳಿ ಮಾಡೋ ಪ್ರಯತ್ನಗಳಾಗಿತ್ತು. ಅವರ ಕಿವಿಯನ್ನು ಸವರಿಕೊಂಡು ಅವತ್ತು ಗುಂಡು ಹೋಗಿತ್ತು. ಒನ್ಸ್ ಅಗೇನ್ ಇಂಥದ್ದೊಂದು ದಾಳಿ ಇರಾನ್ ವಿರುದ್ಧದ ಯುದ್ಧದ ನಂತರ ಆಗಿದೆ. ಕಾರಣಗಳೇನು? ಡೀಟೇಲ್ಸಿಗೆ ಬರೋಣ. ಈ ದಾಳಿಯ ಸಮಯದಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು, ಕೆಲವೊಂದಿಷ್ಟು ಅತ್ಯುತ್ತಮ ಪ್ರಜೆಗಳು ಅಂತ ಹೇಳಿದರೆ ಶ್ವೇತಭವನದ ಡ್ರೆಸ್ ಕೋಡನ್ನು ಧರಿಸಿದಂತಹ ಕೆಲವೊಂದಿಷ್ಟು ಜನ ಶೌರ್ಯ ಪ್ರದರ್ಶನ ಮಾಡಿದ್ದಾರೆ, ಪರಾಕ್ರಮ ಪ್ರದರ್ಶನ ಮಾಡಿದ್ದಾರೆ. ಏನು ಪರಾಕ್ರಮ ಪ್ರದರ್ಶನ ಅಂತ ಹೇಳಿದರೆ, ಇಂಥದ್ದೊಂದು ಅಟ್ಯಾಕ್ ಆದಾಗ ಅಂತಹ ಸೀರಿಯಸ್ನೆಸ್ಸನ್ನು ತೆಗೆದುಕೊಳ್ಳದೆ ಅಲ್ಲಿದ್ದಂಥ ವೈನ್ ಬಾಟಲ್ಗಳನ್ನು ಹಿಡ್ಕೊಂಡು ಓಡಾಬಿಟ್ಟಿದ್ದಾರೆ. ಯಾಕೆ ಹಿಡ್ಕೊಂಡು ಹೋದರು? ಅಮೆರಿಕದ ಅಧ್ಯಕ್ಷರ ಮೇಲೆ ಇಂಥದ್ದೊಂದು ದಾಳಿಯಾದಂತಹ ಸಮಯದಲ್ಲಿ ಅಲ್ಲಿ ನೆರೆದಿದ್ದ 2600 ಜನ ಯಾಕೆ ಸಿಕ್ಕಿಬಿಕ್ಕಿದ್ದಂತಹ ವೈನ್ ಬಾಟಲ್ಗಳನ್ನು ಹಿಡಿದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿದರು? ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆಡ್ ಸುದ್ದಿಗೂ ಕೂಡ ಬರ್ತೀನಿ. ಇದರ ಜೊತೆಗೆ ಇಸ್ರೇಲ್ ಇರಾನ್ ವಿರುದ್ಧ ಕಾರ್ಯಾಚರಣೆ ಮಾಡ್ತಾ ಇತ್ತು. ಆ ಸುದ್ದಿಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಸ್ವತಃ ಇಸ್ರೇಲ್ ಭಾರತದಲ್ಲಿ ರಹಸ್ಯವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಏನು ಕಾರ್ಯಾಚರಣೆ? ಆಪರೇಷನ್ ವಿಂಗ್ಸ್ ಆಫ್ ಡಾನ್ ಅಂತ ಅವ್ರ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಉಳಿದಿರುವಂತಹ ಇಸ್ರೇಲ್ಗೆ ಸಂಬಂಧಪಟ್ಟಂತಹ ಜನ ಸಮೂಹವನ್ನು ಇಸ್ರೇಲ್ಗೆ ಲಿಫ್ಟ್ ಮಾಡುವಂತಹ ಪ್ರಯತ್ನ. ಹೆಂಗಿದು? ಯಾವ ಕಾರಣಕ್ಕೆ? ಡೀಟೇಲ್ಸಿಗೆ ಬರ್ತೇನೆ. ಮೊದಲ ಸುದ್ದಿ, ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಆದಂತಹ ದಾಳಿಯ ಪ್ರಯತ್ನ. ಏಪ್ರಿಲ್ 25 ಶನಿವಾರ ಅಂದರೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರ ವೈಯಕ್ತಿಕ ಜೀವನ ಮತ್ತು ಅಮೆರಿಕಾದ ರಾಜಕೀಯ ಇತಿಹಾಸದಲ್ಲಿ ಒಂದು ರಕ್ತಸಿಕ್ತ ಅಧ್ಯಾಯ ಸೃಷ್ಟಿಯಾಗೋದಿತ್ತು. ಆದರೆ ಅದು ಕ್ಷಣಾರ್ಧದಲ್ಲಿ ಫೇಲ್ ಆಗಿಬಿಟ್ಟಿದೆ. ಏನಾಗ್ತಾ ಇತ್ತು? ವಾಷಿಂಗ್ಟನ್ನ ಹಿಲ್ಟನ್ ಹೋಟೆಲ್ ಅಂತ, ಆ ಹಿಲ್ಟನ್ ಹೋಟೆಲ್ನಲ್ಲಿ ಒಂದು ಸಭೆ ನಡೀತಾ ಇತ್ತು. ಅಲ್ಲಿ ವರದಿಗಾರರ ವಾರ್ಷಿಕ ಔತಣಕೂಟ ಇತ್ತು. ಆ ಔತಣಕೂಟದಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ದರು, ಡೊನಾಲ್ಡ್ ಟ್ರಂಪ್ ಅವರ ಪತ್ನಿ ಭಾಗವಹಿಸಿದ್ರು, ಉಪಾಧ್ಯಕ್ಷ JD ವ್ಯಾನ್ಸ್ ಕೂಡ ಇದರಲ್ಲಿ ಇದ್ದರು. ಇದರ ಜೊತೆಗೆ ನಾನು ಆವಾಗಲೇ ಹೇಳಿದಾಗೆ 2600 ಜನ ಪ್ರಮುಖ ಪ್ರತಿನಿಧಿಗಳು ಇದರಲ್ಲೆಲ್ಲ ಇದ್ದರು. ರಾಜಕಾರಣಿಗಳಿದ್ದರು, ಸಿನಿಮಾ ಸೆಲೆಬ್ರಿಟಿಗಳಿದ್ದರು, ಪತ್ರಕರ್ತರಿದ್ದರು. ಯಾವ ಕಾರಣಕ್ಕಾಗಿ ಇದನ್ನು ಆಯೋಜನೆ ಮಾಡಲಾಗಿತ್ತು? ಪ್ರತಿ ವರ್ಷವೂ ಕೂಡ ಅಮೆರಿಕಾದಲ್ಲಿ ಈ ಔತಣಕೂಟವನ್ನು ಆಯೋಜನೆ ಮಾಡಲಾಗುತ್ತೆ. ಯಾವ ಕಾರಣಕ್ಕಾಗಿ? ಪತ್ರಕರ್ತರಿಗೆ ಸನ್ಮಾನ, ಪತ್ರಕರ್ತರು ಯಾರ್ಯಾರು ಸಾಧನೆ ಮಾಡಿದ್ದಾರೆ ಅವರಿಗೆ ಪ್ರಶಸ್ತಿಗಳನ್ನು ಕೊಡೋದು, ಅವರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡೋದು. ಪ್ರತಿ ಬಾರಿಯೂ ಕೂಡ ಇಂಥದ್ದೊಂದು ಕಾರ್ಯಕ್ರಮ ಆಗುತ್ತೆ. ಆದರೆ ಡೊನಾಲ್ಡ್ ಟ್ರಂಪ್ ಮೊದಲ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದಂತಹ ಸಮಯದಲ್ಲಿ ಈ ಔತಣಕೂಟಕ್ಕೆ ಭಾಗವಹಿಸಿರಲಿಲ್ಲ. ನಿನ್ನೆ ಮೊದಲ ಬಾರಿಗೆ ಭಾಗವಹಿಸಿದ್ರು. ಆ ಸಮಯದಲ್ಲಿ ಇಂಥದ್ದೊಂದು ದಾಳಿ ಆಯಿತು. ಹಾಗಾದರೆ ಟ್ರಂಪ್ ಔತಣಕೂಟದಲ್ಲಿ ಗುಂಡಿನ ಸದ್ದು ಕೇಳಿ ಬಂದಿದೆ. ವಾಷಿಂಗ್ಟನ್ನ ಹಿಲ್ಟನ್ ಹೋಟೆಲ್ನಲ್ಲಿ ನಡೆದಂತಹ ವರದಿಗಾರರ ಔತಣಕೂಟ ಇದು. JD ವ್ಯಾನ್ಸ್, ಟ್ರಂಪ್ ಅವರ ಪತ್ನಿ ಮೆಲಾನಿಯಾ ಇವರೆಲ್ಲರನ್ನೂ ಕೂಡ ಭದ್ರತಾ ಪಡೆ ರಕ್ಷಣೆ ಮಾಡಿದೆ. 4 ರಿಂದ 5 ಸುತ್ತು ಈ ವ್ಯಕ್ತಿ ದುಷ್ಕರ್ಮಿ ಏನಿದ್ದಾನೆ ಆತ ಗುಂಡನ್ನು ಹಾರಿಸಿದ್ದಾನೆ. ಅದೃಷ್ಟವಶಾತ್ ಟ್ರಂಪ್ ಸೇರಿದಂತೆ ಯಾರಿಗೂ ಕೂಡ ಯಾವುದೇ ಗಾಯಗಳು ಏನು ಸಂಭವಿಸಿಲ್ಲ. ವರದಿಗಾರರ ಔತಣಕೂಟ ಇದು. ಈ ಬಾಲ್ರೂಮ್, ಆ ಹೋಟೆಲ್ನ ಬಾಲ್ರೂಮ್ನಲ್ಲಿ ನಡೀತಾ ಇತ್ತು. ಪತ್ರಕರ್ತರು, ರಾಜಕಾರಣಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ರು. ಪ್ರತಿ ವರ್ಷ ಇಂಥದ್ದೊಂದು ಕಾರ್ಯಕ್ರಮ ನಡೆಯುತ್ತೆ. ಆದರೆ ನಿನ್ನೆ ಏನಾಯಿತು ಘಟನೆ ಅಂತ ಹೇಳಿದರೆ, ಟ್ರಂಪ್ ಅವರ ಪತ್ನಿ ಇದ್ದರು, ಉಪಾಧ್ಯಕ್ಷ ವ್ಯಾನ್ಸ್ ಅವರೆಲ್ಲ ಕೂಡ ಇದ್ದರು. ಈ ವ್ಯಕ್ತಿ, ದಾಳಿ ಮಾಡಿದಂಥ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿ ಈಗಾಗಲೇ 2-3 ದಿನಗಳಿಂದ ಈ ಹೋಟೆಲ್ನಲ್ಲಿ ವಾಸ ಇದ್ದಂತೆ. ಆ ವ್ಯಕ್ತಿ ಯಾರು, ಏನು ಎತ್ತ ಅನ್ನುವಂತಹ ಡೀಟೇಲ್ಸಿಗೆ ಬರ್ತೀನಿ. ಈ ವ್ಯಕ್ತಿ ಏನು ಮಾಡಿದ್ದಾನೆ, ಚೆಕಪ್ ಪಾಯಿಂಟ್ ಏನಿರುತ್ತೆ ಅಂದರೆ ಈ ಲೋಹದ ವಸ್ತುಗಳನ್ನು ಚೆಕ್ ಮಾಡುವಂತಹ ಆ ಸಾಧನ ಏನಿರುತ್ತೆ, ಅಲ್ಲಿ ಬಂದಂತಹ ಸಮಯದಲ್ಲೇ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಡೊನಾಲ್ಡ್ ಟ್ರಂಪ್ ಇದ್ದಾರೆ, ಅನೇಕ ಗಣ್ಯರಿದ್ದಾರೆ. ಈ ಸಮಯದಲ್ಲಿ ಏಕಾಏಕಿಯಾಗಿ ದಾಳಿ ಆಯಿತು. ಈ ದಾಳಿ ಆದಂತಹ ಸಮಯದಲ್ಲಿ ಅಲ್ಲಿರುವಂತಹ ರಕ್ಷಣಾ ಸಿಬ್ಬಂದಿ ಅವರನ್ನು ರಕ್ಷಣೆ ಮಾಡಿದರು. ಹಾಗಾದರೆ ಈ ದಾಳಿಕೋರ ಯಾರು? ಈ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ಳಬೇಕು. ಈ ದಾಳಿಕೋರ ಯಾರು ಎನ್ನುವಂತಹ ಪ್ರಶ್ನೆಗೆ
ಈಗಾಗಲೇ ಅಮೆರಿಕದ ಭದ್ರತಾ ಪಡೆಗಳು ಈ ವ್ಯಕ್ತಿಯನ್ನು ಹಿಡಿದಿದ್ದಾರೆ. ಸಿಕ್ಕಿಬಿದ್ದಿದ್ದಾನೆ ಈ ವ್ಯಕ್ತಿ. ಈತ ಕ್ಯಾಲಿಫೋರ್ನಿಯಾದ 31 ವರ್ಷದ ಕೋಲ್ ಥಾಮಸ್ ಅಲೆನ್ ಅಂತ. ಕೋಲ್ ಥಾಮಸ್ ಅಲೆನ್ ಎನ್ನುವಂತಹ ಈ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ದಾಳಿ ಮಾಡೋದಕ್ಕೆ ಬಂದಿದ್ದ. ಹಾಗಾದರೆ ಯಾರು ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ, 31 ವರ್ಷದ ವ್ಯಕ್ತಿ ಈತ. ಆರೋಪಿಯ ಬಳಿ ಅಪಾಯಕಾರಿ ಶಸ್ತ್ರಾಸ್ತ್ರಗಳಿತ್ತು. ಆ ಅಪಾಯಕಾರಿ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ದಾಳಿ ಮಾಡೋದಕ್ಕೆ ಬಂದಿದ್ದ ಈ ವ್ಯಕ್ತಿ. ನೋಡಿ, ಈ ಕೋಲ್ ಥಾಮಸ್ ಅಲೆನ್ ಎನ್ನುವಂಥ ವ್ಯಕ್ತಿ ಸಾಮಾಜಿಕ ಜಾಲತಾಣಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಂತೆ. ಹೋಟೆಲ್ನಲ್ಲಿ ಅತಿಥಿಯಾಗಿ ಈ ವ್ಯಕ್ತಿ ವಾಸ್ತವ್ಯವನ್ನು ಹೂಡಿದ್ದ. ಇದು ಹೋಟೆಲ್ನ ಒಳಗಡೆ ಸುಲಭವಾಗಿ ಓಡಾಡೋದಕ್ಕೆ ಇವರಿಗೊಂದು ಅವಕಾಶ ಸಿಕ್ಕಂತಾಯಿತು. ಹೀಗಾಗಿ ಈ ವ್ಯಕ್ತಿ ಆ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ದ. ಹೀಗಾಗಿ ಮುಕ್ತವಾದಂಥ ಪ್ರವೇಶ ಕೂಡ ಇತ್ತು. ಸಾಮಾನ್ಯ ಸಾರ್ವಜನಿಕವಾಗಿ ಹೆಂಗೆ ಓಡಾಡೋದಕ್ಕೆ ಅವಕಾಶ ಇತ್ತು, ಈ ವ್ಯಕ್ತಿ ಈಗಾಗಲೇ ಹೋಟೆಲ್ಗೆ ಬಂದಿದ್ದ ಕಾರಣಕ್ಕಾಗಿ ಒಂದು ಮುಕ್ತವಾದಂಥ ಓಡಾಟಕ್ಕೆ ಅವಕಾಶ ಇತ್ತು. ಚೆಕ್ಔಟ್ ಪಾಯಿಂಟ್ನಿಂದ ಬಂದ ತಕ್ಷಣವೇ ಇಂಥದ್ದೊಂದು ದಾಳಿ ಮಾಡೋದಕ್ಕೆ ಶುರು ಮಾಡ್ದ. ಈ ವ್ಯಕ್ತಿ ಅದ್ಭುತ ಮ್ಯಾಥಮೆಟಿಕ್ಸ್ ಟೀಚರ್ ಅಂತೆ, ಅದರ ಜೊತೆಗೆ ಗೇಮ್ ಡೆವಲಪರ್ ಅಂತೆ, ವಿಡಿಯೋ ಗೇಮ್ ಡೆವಲಪರ್ ಅಂತೆ. ಈ ವ್ಯಕ್ತಿ ಹಿಂಸಾತ್ಮಕ ಚಟುವಟಿಕೆಯಲ್ಲಿ ಕೆಲವೊಂದಿಷ್ಟು ಆಸಕ್ತಿಯನ್ನು ಹೊಂದಿದ್ದ ಅಂತ ಇದೀಗ ತನಿಖೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಬಂದಿದೆ. ಡೊನಾಲ್ಡ್ ಟ್ರಂಪ್ ಅವರ ಆಡಳಿತ ವಿರೋಧಿಯಾಗಿದ್ದ, ಅವರ ನೀತಿಗಳನ್ನು ಕಟುವಾಗಿ ಟೀಕೆ ಮಾಡ್ತಾ ಇದ್ದಂಥ ವ್ಯಕ್ತಿ ಈತ. ಈ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಬರೆದು ಎಲ್ಲವನ್ನೂ ಕೂಡ ಹಾಕಿಕೊಳ್ತಾ ಇದ್ದ. ಯಾವ ಕಾರಣಕ್ಕಾಗಿ? ರಾಜಕೀಯ ವಿರೋಧಿ ಸಿದ್ಧಾಂತ ಇತ್ತಂತೆ. ಈ ರಾಜಕೀಯ ವಿರೋಧಿ ಸಿದ್ಧಾಂತ ಟ್ರಂಪ್ ಅವರನ್ನು ಮುಗಿಸಬೇಕು ಎನ್ನುವಂಥ ಹಂತಕ್ಕೆ ಆ ವ್ಯಕ್ತಿಯನ್ನು ತೆಗೆದುಕೊಂಡು ಬಂತು. ಹೀಗಾಗಿ ಈ ವ್ಯಕ್ತಿ ಕಳೆದ ಕೆಲವು ತಿಂಗಳಿಂದ ಇದಕ್ಕಾಗಿ ಒಂದು ಪೂರ್ವ ನಿಯೋಜಿತ ಕೃತ್ಯವನ್ನು ಮಾಡಿಕೊಂಡು ಈ ಹೋಟೆಲ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಆದಂತಹ ಸಮಯದಲ್ಲಿ ಆ ಹೋಟೆಲ್ಗೆ ಅತಿಥಿಯಾಗಿ ಬಂದು ಇಂಥದ್ದೊಂದು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾನೆ. ಕ್ಯಾಲಿಫೋರ್ನಿಯಾದಿಂದ ಬಂದಂಥ ವ್ಯಕ್ತಿ, ಅಮೆರಿಕಾದ ಯಾವುದೇ ವ್ಯಕ್ತಿ ಅಲ್ಲ. ನೀವು 2024ರ ಈ ಚುನಾವಣಾ ಪ್ರಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಚುನಾವಣಾ ಪ್ರಚಾರ ಮಾಡುವಂತಹ ಸಮಯದಲ್ಲಿ ದಾಳಿ ಆಯ್ತಲ್ಲ, 20 ವರ್ಷದ ಯುವಕ ಒಂದು ಕಟ್ಟಡದ ಮೇಲೆ ನಿಂತುಕೊಂಡು ಟ್ರಂಪ್ ಅವರ ಮೇಲೆ ಹೊಡೆಯುವಂತಹ ಪ್ರಯತ್ನವನ್ನು ಮಾಡಿದ. ಈ ವ್ಯಕ್ತಿ ಕಡೆ ಶಾರ್ಟ್ ಗನ್ ಇತ್ತು, ಹ್ಯಾಂಡ್ ಗನ್ ಇತ್ತು, ಎಲ್ಲವನ್ನೂ ಕೂಡ ಚೀಲದಲ್ಲಿ ಈ ವ್ಯಕ್ತಿ ತುಂಬಿಕೊಂಡು ಬಂದಿದ್ದ ಅನ್ನುವಂತಹ ಡೀಟೇಲ್ಸ್ಗಳು ಕೂಡ ಬರ್ತಾ ಇದೆ. ಇದರ ಜೊತೆಗೆ 40 ವರ್ಷದ ಅಮೆರಿಕಾದ ಇತಿಹಾಸ ಇದೀಗ ಮರುಕಳಿಸಿದೆ. ಏನು? ಯಾವ ಹೋಟೆಲ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಔತಣಕೂಟದಲ್ಲಿ ಭಾಗವಹಿಸಿದ್ರು, ಅದೇ ಹೋಟೆಲ್ನಲ್ಲಿ 1981 ಮಾರ್ಚ್ 30ನೇ ತಾರೀಕಿಗೆ ಇದೇ ಹಿಲ್ಟನ್ ಹೋಟೆಲ್ನಲ್ಲಿ ರೊನಾಲ್ಡ್ ರೇಗನ್ ಮೇಲೆ ದಾಳಿಯಾಗಿತ್ತು. ಅದಾಗಿ ಸರಿಸುಮಾರು 40 ವರ್ಷಗಳ ನಂತರ ಹೆಚ್ಚು ಕಡಿಮೆ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ದಾಳಿಯಾಗೋ ಪ್ರಯತ್ನ. ಯಾವ ಕಾರಣಕ್ಕಾಗಿ? ರೇಗನ್ ಅವರ ಶ್ವಾಸಕೋಶಕ್ಕೆ ಗುಂಡು ತಗುಲಿ ತೀವ್ರ ರಕ್ತಸ್ರಾವವಾಗಿತ್ತು ಇದೇ ಹೋಟೆಲ್ನಲ್ಲಿ. ಅಂದು ಜಾನ್ ಹಿಂಕ್ಲಿ ಎಂಬಾತನಿಂದ ಈ ಅಧ್ಯಕ್ಷರ ಹತ್ಯೆಗೆ ಅವತ್ತು ದೊಡ್ಡ ಮಟ್ಟದ ಪ್ರಯತ್ನಗಳಾಗಿತ್ತು ಇದೇ ಹೋಟೆಲ್ನಲ್ಲಿ. ಅದು ನಾವು ಗಮನಿಸಬೇಕಾದಂತಹ ಸಂಗತಿ. ಇದರ ಜೊತೆಗೆ ಅವತ್ತೇನೇನು ಬೆಳವಣಿಗೆಗಳು ಆಗಿತ್ತು ಅಂತ ಹೇಳೋದಾದರೆ, ವಾಷಿಂಗ್ಟನ್ನ ಈ ಹಿಲ್ಟನ್ ಹೋಟೆಲ್ ಏನಿದೆ, 45 ವರ್ಷಗಳ ಹಿಂದೆ ಅವರು ಆ ಹೋಟೆಲ್ನಿಂದ ಹೊರಗೆ ಬರ್ತಿರ್ತಾರೆ. ರೇಗನ್ ಹೋಟೆಲ್ನಿಂದ ಹೊರಗಡೆ ಬಂದು ಅವರ ಕಾರನ್ನು ಏರೋ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಜಾನ್ ಹಿಂಕ್ಲಿ ಜೂನಿಯರ್ ಎನ್ನುವಂಥ ಒಬ್ಬ ವ್ಯಕ್ತಿ ಏಕಾಏಕಿಯಾಗಿ ಬಂದು 6 ಸುತ್ತು ಗುಂಡನ್ನು ಹಾರಿಸ್ಬಿಡ್ತಾನೆ. ಆ 6 ಸುತ್ತು ಗುಂಡಿನ ಪೈಕಿ ಒಂದು ಗುಂಡು ಅವರ ಕಾರಿಗೆ ಬೀಳುತ್ತೆ. ಆ ಕಾರಿಗೆ ಬಿದ್ದಿದ್ದಂತಹ ಗುಂಡು ಪುಟಿದು ವಾಪಸ್ ರೇಗನ್ ಅವರಿಗೆ ಬಿದ್ದಂತಹ ಪರಿಣಾಮವಾಗಿ ಅವರ ಎದೆಗದ ನಾಟುತ್ತೆ. ಹೀಗಾಗಿ ಅವರಿಗೆ ಗಾಯ ಆಗುತ್ತೆ. ಇದಕ್ಕೊಂದು ಕಾರಣ ಇದೆ, ಇಂಟ್ರೆಸ್ಟಿಂಗ್ ಕಹಾನಿ ಇದು. ನಾವು ಸಿನಿಮಾಗಳಲ್ಲಿ ಇದನ್ನು ನೋಡಿದ್ದೀವಿ, ಯಾವ ಕಾರಣಕ್ಕಾಗಿ ದಾಳಿ ಆಯಿತು ಅಂತ. ಅಲ್ಲಿ ಒಬ್ಬ ಜೋಡಿ ಪೋಸ್ಟರ್ ಎನ್ನುವಂಥ ಒಬ್ಬ ನಟಿ, ಹಾಲಿವುಡ್ನ ನಟಿ ಅವಳು ಒಂದು ಸಿನಿಮಾ ಮಾಡಿರ್ತಾಳೆ, ಟ್ಯಾಕ್ಸಿ ಡ್ರೈವರ್ ಅಂತ ಏನೋ ಒಂದು ಸಿನಿಮಾ 1976ರಲ್ಲಿ. ಆ ಸಿನಿಮಾದಲ್ಲಿ ಏನಾಗಿರುತ್ತೆ, ಈ ನಟಿಯನ್ನು ಮೆಚ್ಚಿಸೋದಕ್ಕೆ ಆ ಸಿನಿಮಾದ ಒಬ್ಬ ಹೀರೋ ಏನು ಮಾಡಿರ್ತಾನೆ, ಒಬ್ಬ ಪ್ರಬಲವಾದಂಥ ರಾಜಕಾರಣಿ ಮೇಲೆ ಅಟ್ಯಾಕ್ ಮಾಡಿ ಇವಳ ಗಮನವನ್ನು ತನ್ನತ್ತ ಸೆಳೆಯುವ ಪ್ರಯತ್ನವನ್ನು ಮಾಡಿರ್ತಾನೆ. ಈ ಜಾನ್ ಹಿಂಕ್ಲಿ ಜೂನಿಯರ್ ಇದಾನಲ್ಲ, ಈ ವ್ಯಕ್ತಿನೂ ಹಾಗೆ ವಾಸ್ತವದಲ್ಲಿ ಏನು ವಿಚಾರ ಮಾಡ್ತಾನೆ, ಈ ಜೋಡಿ ಪೋಸ್ಟರ್ ಮೇಲೆ ಅಪಾರವಾದಂಥ ಪ್ರೀತಿಯನ್ನು ಹೊಂದಿರ್ತಾನೆ. ಅಪಾರವಾದಂಥ ಪ್ರೀತಿಯನ್ನು ಹೊಂದಿ ಈ ಜೋಡಿ ಪೋಸ್ಟರ್ ನನ್ನನ್ನು ಮದುವೆ ಆಗಬೇಕು, ನನ್ನನ್ನು ಪ್ರೀತಿಸಬೇಕು, ಇದಕ್ಕೇನು ಮಾಡಬೇಕು, ನಾನು ಒಂದು ಕೆಲಸದಲ್ಲಿ ಭಾಗಿಯಾಗಬೇಕು, ಆ ಕೆಲಸದ ಮುಖಾಂತರ ಹೆಸರನ್ನು ಸಾಧಿಸಬೇಕು ಅಂಥೇಳಿ ಅಮೆರಿಕಾದ ಅಧ್ಯಕ್ಷರಿಗೆ ಹೊಡೆಯುವ ಪ್ರಯತ್ನವನ್ನು ಮಾಡ್ತಾನೆ. ಯಾವ ಕಾರಣಕ್ಕಾಗಿ? ಒಬ್ಬ ನಟಿ ನನ್ನನ್ನು ಮೆಚ್ಚಬೇಕು ಅನ್ನೋ ಕಾರಣಕ್ಕಾಗಿ. ಇಂಟ್ರೆಸ್ಟಿಂಗ್ ಕಹಾನಿ ಇದು. ಇಂಥದ್ದೊಂದು ಪ್ರಯತ್ನ ಇದೇ ಹೋಟೆಲ್ನಲ್ಲಿ ರೇಗನ್ ಅವರ ಮೇಲೆ ಆಗಿತ್ತು. ಇದಾದ ನಂತರ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿತ್ತು. ಅಮೆರಿಕಾದಲ್ಲಿ ಕೆಲವೊಂದಿಷ್ಟು ಅಧ್ಯಕ್ಷರ ಮೇಲೆಯೂ ಕೂಡ ದಾಳಿಗಳ ಆಗುವಂಥ ಪ್ರಯತ್ನಗಳಾಗಿತ್ತು.
ಆದರೆ ಇದೀಗ ಭದ್ರತಾ ಲೋಪವೋ ಅಥವಾ ವ್ಯವಸ್ಥಿತ ಸಂಚು ಅನ್ನುವಂತಹ ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಇರುವಂಥದ್ದು. ಏನೇನಾಯಿತು ಬೆಳವಣಿಗೆ? ಭದ್ರತಾ ಲೋಪ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ, ಅಥವಾ ವ್ಯವಸ್ಥಿತ ಸಂಚ ಅಂತ. 2024ರಲ್ಲಿ ನಾನು ಆವಾಗಲೇ ಹೇಳಿದಾಗೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷೀಯ ಚುನಾವಣಾ ಸಮಯದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದರು. ಪೆನ್ಸಿಲ್ವೇನಿಯಾ ಅನ್ನುವಂತಹ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಚುನಾವಣಾ ಪ್ರಚಾರ ಮಾಡುವಂಥ ಸಮಯದಲ್ಲಿ ಗುಂಡು ಅವರ ಕಿವಿಗೆ ತಾಗಿ ಹೋಗ್ಬಿಟ್ಟಿತ್ತು. ಆ ಸಮಯದಲ್ಲಿ ಆ ವ್ಯಕ್ತಿಯನ್ನು ಅಲ್ಲೇ ಹೊಡೆದುರುಳಿಸಿದ್ರು ಅಮೆರಿಕದ ಭದ್ರತಾ ಪಡೆಗಳು. 20 ವರ್ಷದ ಯುವಕ ಅವರ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದ. ಅದೊಂದು ಘಟನೆ. 2025ರ ಶ್ವೇತಭವನದಲ್ಲಿ ನವೆಂಬರ್ ತಿಂಗಳಲ್ಲಿ ಆದಂತಹ ಒಂದು ಘಟನೆ. ಅಲ್ಲಿಯೂ ಕೂಡ ಗುಂಡಿನ ಚಕಮಕಿಯಾಗಿ ಒಬ್ಬ ವ್ಯಕ್ತಿ ಮೃತಪಡ್ತಾರೆ. ಎಲ್ಲಿ? ಶ್ವೇತಭವನದ ಎದುರುಗಡೆ. ಹೀಗಾಗಿ ಆ ಸಮಯದಲ್ಲೂ ಕೂಡ ಒಂದು ಘಟನೆ ಆಗಿತ್ತು. ಥಾಮಸ್ ಕ್ರೂಕ್ಸ್ ಎನ್ನುವಂಥ ಯುವಕ 2024ರಲ್ಲಿ ದಾಳಿ ಮಾಡಿದ್ದ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಬಲಕಿವಿ ಸವರಿ ಹೋಗಿಬಿಟ್ಟಿತ್ತು. ಹೀಗಾಗಿ ಅಲ್ಲಿ ಒಬ್ಬರು ಅತಿಥಿ ಕೂಡ ಮೃತಪಟ್ಟಿದ್ದರು. ಅದಾದ ನಂತರ ಆ ವ್ಯಕ್ತಿಯನ್ನು ಹೊಡೆದು ಸಾಯಿಸಲಾಗಿತ್ತು. 2025ರ ನವೆಂಬರ್ನಲ್ಲಿ ಶ್ವೇತಭವನದ ಭದ್ರತಾ ವಲಯ, ನಾರ್ತ್ ಗೇಟ್ ಅಂತ ಕರೀತಾರೆ, ಅದ್ಭುತವಾದಂಥ ಮತ್ತು ಅತಿ ಭದ್ರತೆಯನ್ನು ಹೊಂದಿರುವಂತಹ ಪ್ರದೇಶ ಇದು ನಾರ್ತ್ ಗೇಟ್. ಇಲ್ಲಿ ಗುಂಡಿನ ಚಕಮಕಿ ಆಗುತ್ತೆ. ಇಲ್ಲಿ ಸೀಕ್ರೆಟ್ ಸರ್ವಿಸ್ ಅಧಿಕಾರಿ ಅಂದರೆ ಒಂದು ಏಜೆಂಟ್ ಏನಿದೆ, ಅಮೆರಿಕದ ಅಧ್ಯಕ್ಷರನ್ನು ನೋಡಿಕೊಳ್ಳುವಂತಹ ಒಂದು ಭದ್ರತಾ ಪಡೆ ಸೀಕ್ರೆಟ್ ಸರ್ವಿಸ್ ಏನಿದೆ, ಆ ಅಧಿಕಾರಿ ಒಬ್ಬರು ಸಾವನ್ನಪ್ತಾರೆ. ಅಧ್ಯಕ್ಷರ ನಿವಾಸದ ಬಳಿಯೇ ಇಂಥದ್ದೊಂದು ದಾಳಿಯಾಗಿತ್ತು. ಅವತ್ತು ಕೂಡ ಕೆಲವೊಂದಿಷ್ಟು ಅನುಮಾನಗಳು ಶುರುವಾಗಿತ್ತು. ಇದೀಗ ಒನ್ಸ್ ಅಗೇನ್ ಇಂಥದ್ದೊಂದು ಘಟನೆ ಆಗಿದೆ. 150 ಮೀಟರ್ ದೂರದಲ್ಲಿ ಸ್ಟ್ರೈಫರ್ಗಳು ಇದ್ದರೂ ಕೂಡ ಯಾಕೆ ಹಿಂಗೆ ದಾಳಿ ಆಯಿತು, ಏನು ಎತ್ತ ಅಂತ ಚರ್ಚೆಗಳಾಗ್ತಾ ಇದೆಯಲ್ಲ. ಇದೀಗ ಅಲ್ಲಿಯ ಕೆಲವೊಂದಿಷ್ಟು ಜನ ಈ ಸೀಕ್ರೆಟ್ ಏಜೆನ್ಸಿ ಏನಿದೆ, ಈ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿಯ ವಿರುದ್ಧ ಕೆಲವೊಂದಿಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂದರೆ ಅಧ್ಯಕ್ಷರನ್ನೇ ಸರಿಯಾಗಿ ನೋಡಿಕೊಳ್ಳದಂತಹ ಈ ಏಜೆನ್ಸಿ ಜನಸಾಮಾನ್ಯರ ರಕ್ಷಣೆ ಹೇಗೆ ಅನ್ನುವಂಥ ಪ್ರಶ್ನೆಗಳನ್ನು ಅಲ್ಲಿ ಹುಟ್ಟುಕೊಳ್ತಾ ಇದೆ. ರಿಪಬ್ಲಿಕನ್ ಪಕ್ಷ, ಅಮೆರಿಕದ ಡೆಮಾಕ್ರೆಟಿಕ್ ಮತ್ತು ರಿಪಬ್ಲಿಕನ್ ಪಕ್ಷ ಏನಿದೆ, ಇದ್ರ ಬಗ್ಗೆ ಕೆಲವೊಂದಿಷ್ಟು ಅಸಮಾಧಾನವನ್ನು, ಆಕ್ರೋಶವನ್ನು ಸದ್ಯಕ್ಕೆ ಹೊರಹಾಕಿರೋದು. ಇದು ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಆದಂತಹ ದಾಳಿನ ಅಥವಾ ಅಮೆರಿಕದ ಈ ಹಿಂದಿನ ಅಧ್ಯಕ್ಷರ ಮೇಲೆ ದಾಳಿಯಾಗಿತ್ತ? ರಕ್ತ ಸಿಕ್ತ ಇತಿಹಾಸ ಇದೆ ಅಮೆರಿಕದ್ದು. ಯಾರ್ಯಾರ ಮೇಲೆ ದಾಳಿಯಾಗಿದೆ? ಅಬ್ರಹಾಂ ಲಿಂಕನ್ 1865ರಲ್ಲಿ ದಾಳಿಯಾಗಿತ್ತು. ಮೊದಲ ಅಧ್ಯಕ್ಷ ಅಬ್ರಹಾಂ ಲಿಂಕನ್. ಗುಡ್ ಫ್ರೈಡೇ ಇತ್ತವತ್ತು. ಗುಡ್ ಫ್ರೈಡೇ ದಿನ ಆದಂತಹ ಘಟನೆ ಇದು. ಏನಾಯಿತು ಅಂತ ಹೇಳಿದರೆ, ಅವರು ಅವರ್ ಅಮೇರಿಕನ್ ಕಝಿನ್ ಅನ್ನುವಂಥ ಒಂದು ನಾಟಕವನ್ನು ನೋಡೋದಕ್ಕೆ ಚಿತ್ರಮಂದಿರಕ್ಕೆ ತೆರಳುತ್ತಾರೆ. ಚಿತ್ರಮಂದಿರದಲ್ಲಿ ಕುಳಿತುಕೊಂಡು ಅವರ್ ಅಮೇರಿಕನ್ ಕಝಿನ್ ಎನ್ನುವಂಥ ನಾಟಕವನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ಹಿಂದೆಯಿಂದ ಬರ್ತಾನೆ ಈ ಥಿಯೇಟರ್ನಲ್ಲಿ ಹಿಂದೆಯಿಂದ ಬಂದಂಥ ಈ ವ್ಯಕ್ತಿ ಬಂದು ತಲೆಯ ಹಿಂಭಾಗಕ್ಕೆ ಪಿಸ್ತೂಲ್ನಿಂದ ಹೊಡೆದು ಅವರನ್ನು ಸಾಯಿಸುವ ಪ್ರಯತ್ನವನ್ನು ಮಾಡ್ತಾನೆ. ಸಾಯಿಸಿದ ವ್ಯಕ್ತಿಯು ಕೂಡ ಒಬ್ಬ ಅದ್ಭುತ ಮತ್ತು ಪ್ರಸಿದ್ಧ ನಟ ಆಗಿದ್ದು ಇಲ್ಲಿ ನಾವು ಗಮನಿಸಬೇಕಾದಂಥ ಸಂಗತಿ. ಎರಡನೇದ್ದು 1881 ಜುಲೈ 2ನೇ ತಾರೀಕಿಗೆ ಜೇಮ್ಸ್ ಗಾರ್ಫೀಲ್ಡ್ ಅನ್ನುವಂಥ ವ್ಯಕ್ತಿ ಅಧ್ಯಕ್ಷರು ಅಮೆರಿಕದ್ದು. ಇವರಿಗೆ ದಾಳಿ ಆಗುತ್ತೆ. ಕಾರಣ ಕೇಳಿದರೆ ಬೆಚ್ಚಿ ಬೀಳ್ಬೋದು. ನನಗೆ ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ವ್ಯಕ್ತಿ ಅಧ್ಯಕ್ಷರನ್ನು ರೈಲು ನಿಲ್ದಾಣದಲ್ಲಿ ಹತ್ಯೆ ಮಾಡ್ತಾನೆ. 80 ದಿನ ಈ ವ್ಯಕ್ತಿ ಬದುಕಿದ್ರು. ಅದಾದ ನಂತರ ಮೃತಪಟ್ಟರು. ಮೂರನೇದ್ದು ವಿಲಿಯಂ ಮೆಕ್ಲಿನಿ, 3ನೇ ಅಧ್ಯಕ್ಷರು ಇವರು. ಈ ರೀತಿಯ ದಾಳಿಯಲ್ಲಿ ಮೃತಪಟ್ಟವರು. 1901 ಸೆಪ್ಟೆಂಬರ್ 6ನೇ ತಾರೀಕಿಗೆ ಸಾವನ್ನಪ್ತಾರೆ ಇವರು. ಅಂದರೆ ಈ ಘಟನೆ ಆಗುತ್ತೆ. ಒಂದು ಪ್ರದರ್ಶನ ಕಾರ್ಯಕ್ರಮ ಇರುತ್ತೆ, ಎಕ್ಸಿಬಿಷನ್ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಈ ಅಧ್ಯಕ್ಷರು ಸಾರ್ವಜನಿಕರಿಗೆ ಹ್ಯಾಂಡ್ಶೇಕ್ ಮಾಡ್ತಾ ಇರ್ತಾರೆ. ಹ್ಯಾಂಡ್ಶೇಕ್ ಮಾಡುವಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಹ್ಯಾಂಡ್ಶೇಕ್ ಮಾಡೋದಕ್ಕೆ ಬಂದು ಕೈಯಲ್ಲಿ ಬ್ಯಾಂಡೇಜಿನ ಮುಖಾಂತರ ಬಂದೂಕನ್ನು ಸುತ್ತಕೊಂಡು ಬಂದಿರ್ತಾನೆ. ಬ್ಯಾಂಡೇಜ್ ಇರುತ್ತೆ, ಬ್ಯಾಂಡೇಜ್ ಒಳಗಡೆ ಬಂದೂಕ್ ಇರುತ್ತೆ. ಅಧ್ಯಕ್ಷರಿಗೆ ಕೈ ಕೊಟ್ಟಾಗ ತಕ್ಷಣವೇ ಶೂಟ್ ಮಾಡ್ತಾನೆ. ಅಧ್ಯಕ್ಷರ ಹೊಟ್ಟೆಗೆ ಗುಂಡು ಬಿದ್ದು ಬಿಡುತ್ತೆ. ಈ ವ್ಯಕ್ತಿಯು ಕೂಡ ಕೆಲ ದಿನಗಳಕ್ಕಿಂತ ಬದುಕಿದ್ರು. ಅದಾದ ನಂತರ ಅವರು ಮೃತಪಟ್ಟರು. ಅದಾದ ನಂತರ ಜಾನ್ ಎಫ್ ಕೆನಡಿ 1963 ನವೆಂಬರ್ 22ನೇ ತಾರೀಕಿಗೆ ಅವರ ಪತ್ನಿಯ ಜೊತೆಗೆ ಒಂದು ತೆರೆದ ವಾಹನದಲ್ಲಿ ಅವರು ಹೋಗ್ತಾ ಇದ್ರು. ತೆರೆದ ವಾಹನದಲ್ಲಿ ಹೋಗುವಂತಹ ಸಮಯದಲ್ಲಿ ಒಬ್ಬ ವ್ಯಕ್ತಿ 6ನೇ ಮಹಡಿಯಿಂದ ಇವರ ಮೇಲೆ ದಾಳಿ ಮಾಡ್ತಾನೆ. ವ್ಯಕ್ತಿ ಗುಂಡನ್ನು ಹಾರಿಸ್ತಾನೆ. ಪರಿಣಾಮವಾಗಿ ಅವರ ಕುತ್ತಿಗೆಗೆ, ತಲೆಗಳ ಭಾಗಕ್ಕೆ ಎಲ್ಲವೂ ಕೂಡ ಗಾಯ ಆಗುತ್ತೆ. ಯಾವಾಗ ಜಾನ್ ಎಫ್ ಕೆನಡಿ ಮೇಲೆ ಇಂಥದ್ದೊಂದು ದಾಳಿ ಆಗುತ್ತೋ ಅವತ್ತು ಅಮೆರಿಕದ ಅಧ್ಯಕ್ಷರು ಯಾವುದೇ ಕಾರಣಕ್ಕೂ ಕೂಡ ತೆರೆದ ವಾಹನಗಳಲ್ಲಿ ಈ ರೀತಿಯಾಗಿ ಭಾಗವಹಿಸೋದಕ್ಕೆ ಅಲ್ಲಿಯ ಭದ್ರತಾ ಪಡೆಗಳು ಅವಕಾಶವನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಅಲ್ಲಿಂದ ಅದೆಲ್ಲವೂ ಕೂಡ ಪಬ್ಲಿಕ್ ಕಾರ್ ಈ ಪ್ರೆಸಿಡೆಂಟ್ಗೆ ಏನಿತ್ತು ಅದೆಲ್ಲವೂ ಕೂಡ ಬ್ಯಾನ್ ಆಯಿತು. ಇದು ಅಮೆರಿಕದ ರಕ್ತಸಿಕ್ತ ಇತಿಹಾಸ. ಇಂತಹ ಅಧ್ಯಕ್ಷರೆಲ್ಲರೂ ಕೂಡ ಬೇರೆ ಬೇರೆ ವ್ಯಕ್ತಿಗಳ ದಾಳಿಯ ಸಮಯದಲ್ಲಿ ಅವರೆಲ್ಲ ಮೃತಪಟ್ಟಿದ್ದಾರೆ. ರೊನಾಲ್ಡ್ ರೇಗನ್ ಅವರ ಸ್ಟೋರಿಯನ್ನು ಕೂಡ ನೀವು ಆವಾಗಲೇ ನೋಡಿದ್ರಿ. ಇದರ ಜೊತೆಗೆ ಅಮೆರಿಕದ ಅವೆದ್ದ ಕೋಟೆಗಳಿದೆ. ಅಮೆರಿಕದ ಅಧ್ಯಕ್ಷರಿಗೆ
ಅತ್ಯುತ್ತಮವಾದಂಥ ರಕ್ಷಣಾ ವ್ಯವಸ್ಥೆ ಇದೆ. ಈ ಹಿಂದೆ ಒಬ್ಬ ಇಸ್ರೇಲ್ನ ಪ್ರಧಾನಿಗಳು ಅಲ್ಲಿಯ ಮೊಸಾದ್ ಎನ್ನುವಂಥ ಈ ಗೂಢಾಚಾರ್ಯ ಏನಿದ್ದಾರೆ ಅವ್ರು ಹೇಳಿದ್ರಂತೆ, ಅಮೆರಿಕದ ಅಧ್ಯಕ್ಷರ ಭದ್ರತೆ ಹೆಂಗಿರುತ್ತೆ ಒಂದ್ಸರಿ ಚೆಕ್ ಮಾಡ್ಕೊಂಬನ್ನಿ ಅಂತ. ಅವತ್ತು ಅವರು ಗೂಢಾಚಾರ್ಯ ಹೋಗಿ ನೋಡ್ಕೊಂಬಂದು ಇಸ್ರೇಲ್ನ ಪ್ರಧಾನಿಗೆ ಹೇಳ್ತಾರಂತೆ, ಅಮೆರಿಕದ ಅಧ್ಯಕ್ಷರಿಗೆ ಕೊಟ್ಟಿರುವಂಥ ರಕ್ಷಣೆಯಲ್ಲಿ 10 ಮಂದಿಯನ್ನು ಹೊಡೆದು ಬಿಡ್ಬೋದು ಅಂತ, 10 ಮಂದಿಯನ್ನು ಹೊಡೆದು ಬಿಡ್ಬೋದು ಅಂತ ಹೇಳ್ತಾರಂತೆ. ಆದರೆ ವಿಶ್ವದಲ್ಲೇ ಅತಿ ರಕ್ಷಣಾತ್ಮಕ ಪಡೆ ಅಮೆರಿಕದ ಅಧ್ಯಕ್ಷರಿಗಿದೆ ಅಂತ ಸೀಕ್ರೆಟ್ ಸರ್ವಿಸ್ ಯಾವ್ಯಾವುದಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಅಧ್ಯಕ್ಷರ ಸುತ್ತ 24 ಗಂಟೆಯೂ ಕೂಡ ಶಸ್ತ್ರಸಜ್ಜಿತವಾಗಿ ಇದು ಕಾವಲಾಗಿ ಕೆಲಸವನ್ನು ಮಾಡುತ್ತೆ. ದಿ ಬೀಸ್ಟ್ ಎನ್ನುವಂತಹ ಒಂದು ಕಾರ್ ಇದೆ, ಅಧ್ಯಕ್ಷರಿಗಾಗಿ ಮೀಸಲಿಟ್ಟಿದ್ದಂತಹ ಕಾರ್ ಇದು ಕಾರು ಅನ್ನೋದಕ್ಕಿಂತಲೂ ಕೂಡ ನೌಕಾಪಡೆ ಅಂತ ಕರೀತಾರೆ. ಅತ್ಯಾಧುನಿಕ ತಂತ್ರಜ್ಞಾನ ಇರುವಂತಹ ವಿಶ್ವದ ಸುರಕ್ಷಿತ ಕಾರ್ ಇದು. ಏರ್ಫೋರ್ಸ್ 1 ಇದೆ, ಕ್ಷಿಪಣಿ ದಾಳಿಯನ್ನು ಕೂಡ ದಿಕ್ಕು ತಪ್ಪಿಸುವಂತಹ ಶ್ವೇತಭವನದ ಏರ್ಫೋರ್ಸ್ 1 ಇದು. ನ್ಯೂಕ್ಲಿಯರ್ ಫುಟ್ಬಾಲ್ ಇದೆ. ನೋ ಫ್ಲೈನ್ ಜೂನ್ ಕೂಡ ಅಮೆರಿಕದ ಅಧ್ಯಕ್ಷರಿಗಿರುವಂಥದ್ದು. ಏನೇನಿದೆ ವ್ಯವಸ್ಥೆಗಳು ಅಂತ ಹೇಳೋದಾದರೆ, ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, 1865 ಜುಲೈ 5ನೇ ತಾರೀಕಿಗೆ ಅಮೆರಿಕದ ಅಧ್ಯಕ್ಷರು ಮತ್ತು ಅಮೆರಿಕದ ಅಧ್ಯಕ್ಷರ ಕುಟುಂಬಕ್ಕೆ ಒಂದು ಸೂಕ್ತ ರಕ್ಷಣಾ ವ್ಯವಸ್ಥೆಯನ್ನು ಕೊಡಬೇಕು ಅಂಥೇಳಿ ಸೀಕ್ರೆಟ್ ಎನ್ನುವಂಥ ಈ ಏಜೆನ್ಸಿ ಏನಿದೆ, ಫೋರ್ಸ್ ಏನಿದೆ, ಇದನ್ನು ತೆಗೆದುಕೊಂಡು ಬರ್ತಾರೆ. ಒಬ್ಬ ಮಾತ್ರ ಈ ವ್ಯಕ್ತಿ, ಇದುವರೆಗೆ ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಇದು ಶುರುವಾಗಿ ಇಲ್ಲಿಯ ತನಕ ಈ ಏಜೆನ್ಸಿಯ ಒಬ್ಬ ಅಧಿಕಾರಿ ಮಾತ್ರ ಅಧ್ಯಕ್ಷರನ್ನು ರಕ್ಷಣೆ ಮಾಡುವಂತಹ ಸಮಯದಲ್ಲಿ ಮೃತಪಟ್ಟಿದ್ದಾನೆ. ಅದು 1950ರಲ್ಲಿ. ಯಾವ ಪರಿಪ್ರಮಾಣದಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ ಅಂತ, ಇವರು ಒಂದು ರಹಸ್ಯ ಹೆಸರುಗಳನ್ನು ಅಧ್ಯಕ್ಷರುಗಳಿಗೆ ಕೊಟ್ಟು ಕೆಲಸವನ್ನು ಮಾಡ್ತಾರೆ. ಒಬಾಮಾ ಅವರಿಗೆ ರೆನ್ಗೇಟ್ ಅಂತ ಏನೋ ಕೊಟ್ಟಿದ್ರಂತೆ, ಮೊಘಲ್ ಅಂತ ಟ್ರಂಪ್ ಅವರಿಗೇನೋ ಕೊಟ್ಟಿದ್ದಾರೆ ಅನ್ನುವಂಥ ಸುದ್ದಿಗಳಿದೆ. ಇನ್ನು ದಿ ಬೆಸ್ಟ್ ಕಾರ್ನಂತೆ ಕಂಡರೂ ಕೂಡ ಇದು ಯುದ್ಧ ನೌಕೆಯಾಗಿ ಕೆಲಸ ಮಾಡುವಂಥ ಬಂಕರ್ ಇದು. 8 ಇಂಚ್ ದಪ್ಪ ಇರುತ್ತೆ. ಗುಂಡಿನ ದಾಳಿಯನ್ನು ಕೂಡ ತಡೆಯಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇರುವಂಥ ಕೆಪಾಸಿಟಿ ಇರುವಂಥದ್ದು. ಇದರ ಜೊತೆಗೆ ರಕ್ತದ ಮಾದರಿಗಳು, ಅಧ್ಯಕ್ಷರಿಗೆ ಬೇಕಾದಂಥ ಆಕ್ಸಿಜನ್ನು, ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇದರಲ್ಲಿ ಮಾಡಲಾಗಿದೆ. ಇದು ಅಮೆರಿಕ ಅಧ್ಯಕ್ಷರ ಅವೈದ್ಯ ಕೋಟೆ ಇದು. ಇದರ ಜೊತೆಗೆ ದಾಳಿ ಹಿಂದೆ ಇರಾನ್ನ ಈ ದ್ವೇಷದ ರಾಜಕಾರಣ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ. ನಿನ್ನೆ ಡೊನಾಲ್ಡ್ ಟ್ರಂಪ್ ಅವ್ರ ಮೇಲೆ ದಾಳಿ ಆಯ್ತಲ್ಲ, ಬಿಕಾಸ್ ನಾನು ಮೊದಲೇ ಹೇಳಿದೆ, ಇರಾನ್ ವಿರುದ್ಧ ಅವರು ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಆದರೂ ಕೂಡ ಇರಾನ್ ಒಂದು ಆಲೋಚನೆ ಮಾಡ್ತಾ ಇದೆ, ಹೇಗೆ ನಮ್ಮ ದೇಶದ ಸರ್ವೋಚ್ಚ ನಾಯಕರನ್ನು ಹೊಡೆದ್ರು ಅದೇ ರೀತಿಯಾಗಿ ಹೊಡಿಬೇಕು ಅಂತ. ಹೀಗಾಗಿ ದ್ವೇಷದ ರಾಜಕಾರಣ ಇದೆ ಅಂತ ಇರಾನ್ ಸೈಡು. ಖಮೇನಿ ಹತ್ಯೆಯ ನಂತರ ಟ್ರಂಪ್ ಅವರಿಗೆ ನಿರಂತರ ಬೆದರಿಕೆಗಳೇನೋ ಬರ್ತಾ ಇತ್ತಂತೆ, ಅದೊಂದು ವ್ಯವಸ್ಥಿತ ಪ್ಲಾನ್ ಆಗಿದೆ ಎನ್ನುವಂತಹ ಚರ್ಚೆಗಳು ಕೂಡ ಇದೆ. ವಿವಾದಾತ್ಮಕ ಶೈಲಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು 28ನೇ ತಾರೀಕಿಗೆ ಯುದ್ಧ ಶುರುವಾದ ನಂತರ ಅವರು ಕೊಟ್ಟಂತಹ ಹೇಳಿಕೆಗಳು, ಅವರು ನಡೆದುಕೊಂಡಂತಹ ರೀತಿ, ಇರಾನ್ ವಿರುದ್ಧ ಅವರು ಮಾತನಾಡಿದಂಥ ರೀತಿ, ಇರಾನನ್ನು ಸರ್ವನಾಶ ಮಾಡಿಬಿಡ್ತೀವಿ, ನಾಗರಿಕತೆಯೇ ಇಲ್ಲದಂತೆ ಮಾಡಿಬಿಡ್ತೀವಿ ಎನ್ನುವಂತಹ ಮಾತುಗಳನ್ನು ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಹೀಗಾಗಿ ಅವರು ಅದನ್ನು ಈ ದಾಳಿ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರ ಅಂತ. ದೇಶದ ಒಳಗಿನ ಬಿಕ್ಕಟ್ಟು ಕೂಡ ಶುರುವಾಗಿದೆ. ದ್ವೇಷದ ಒಳಗಿನ ಬಿಕ್ಕಟ್ಟು ಅಂತ ಹೇಳಿದರೆ, ಯಾವಾಗ ಅಮೆರಿಕ ಇರಾನ್ ವಿರುದ್ಧ ದಾಳಿ ಮಾಡೋದಕ್ಕೆ ಶುರು ಮಾಡುತ್ತೋ, ಸ್ವತಃ ಅಮೆರಿಕನ್ನರೇ ಬೀದಿಗಿಳಿದು ಪ್ರತಿಭಟನೆ ಮಾಡಿದರು. ಯಾವುದೇ ಕಾರಣಕ್ಕೂ ಕೂಡ ಇಂಥದ್ದೊಂದು ದಾಳಿಯನ್ನು ಮಾಡಬಾರದು ಅಂತ. ಯಾಕಂದರೆ ಅಮೆರಿಕಾದಲ್ಲೂ ಕೂಡ ಖರ್ಚು ವೆಚ್ಚ, ಸೈನಿಕರು ಎಲ್ಲವೂ ಕೂಡ ಹಾನಿಯಾಗಿದ್ದನ್ನು ನೋಡಿದ್ದೀವಿ. ಇತ್ತೀಚೆಗೆ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಜಾನ್ ಕೆರ್ರಿ ಅವರು ಕೂಡ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ, ಅವರ ತೆಗೆದುಕೊಂಡಿರುವಂಥ ನಿರ್ಧಾರಗಳ ವಿರುದ್ಧ ಮಾತನಾಡಿದ್ದನ್ನು ನೋಡಿದ್ದೀವಿ. 2015ರಲ್ಲಿ ಮತ್ತು 2026ರಲ್ಲಿ ಇರಾನ್ ಮತ್ತು ಅಮೆರಿಕದ ನಡುವೆ ಇದ್ದಂಥ ಸಂಬಂಧಗಳು ಹೇಗೆ ಹದಗೆಡ್ತಾ ಹೋಯಿತು ಅಂತ. ಹೀಗಾಗಿ ದೇಶದೊಳಗೂ ಕೂಡ ಒಂದು ಬಿಕ್ಕಟ್ಟು ಶುರುವಾಗಿತ್ತು ಅಂತ. ಇರಾನ್ ಯುದ್ಧದ ಪ್ರಭಾವ ಅಂತ ಹೇಳ್ತಿದ್ದಾರೆ. ಈ ಯುದ್ಧ ಘೋಷಣೆ ಆದಮೇಲೆ ಟ್ರಂಪ್ ಅವರನ್ನು ಹೆಚ್ಚು ಟಾರ್ಗೆಟ್ ಮಾಡಲಾಗ್ತಾ ಇತ್ತು ಅಂತ. ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ಹಗೆತನವೂ ಕೂಡ ಇಲ್ಲಿ ಇತ್ತು ಅಂತ. ಅಮೆರಿಕದ ಆಕ್ರಮಣಕಾರಿ ವಿದೇಶಾಂಗ ನೀತಿಯಿಂದಲೂ ಕೂಡ ಇಂಥದ್ದೊಂದು ಅಪಾಯ ಸೃಷ್ಟಿಯಾಗಿತ್ತು ಅಂತ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಬಟ್ ಏನು ಎತ್ತ ಎಲ್ಲದರ ಬಗ್ಗೆಯೂ ಕೂಡ ತನಿಖೆಯಾಗಿ ಹೊರಗಡೆ ಬರಬೇಕಾಗಿದೆ. ಇವೆಲ್ಲದರ ನಡುವೆ ಮೋದಿ ಸೇರಿದಂತೆ ಜಗತ್ತಿನ ವಿವಿಧ ನಾಯಕರು ಇದರ ಬಗ್ಗೆ ಜಾಗತಿಕ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಹಿಂಸೆಗೆ ಅದು ಸ್ಥಾನ ಇಲ್ಲ ಅಂತ ಪ್ರಧಾನಿಗಳು ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷರ ಸುರಕ್ಷತೆಗಾಗಿ ಜಗತ್ತಿನ ಪ್ರಮುಖರೆಲ್ಲರೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೂಪರ್ ಪವರ್ ರಾಷ್ಟ್ರದ ಆಂತರಿಕ ಭದ್ರತೆ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಸಹಜವಾಗಿ ಚರ್ಚೆ ಆಗ್ತಾ ಇದೆ. ಭದ್ರತೆಯನ್ನು ಹೆಚ್ಚಳ ಮಾಡೋದಕ್ಕೆ ಈ ಸೀಕ್ರೆಟ್ ಸರ್ವಿಸ್ ಮತ್ತು ಮಿಲಿಟರಿಯಿಂದ ವಾರ್ ರೂಮ್ ರಚನೆಗೆ ಸದ್ಯಕ್ಕೆ ಒತ್ತಾಯ ಕೇಳಿ ಬಂದಿದೆ. ಇದನ್ನು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ, ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಘಟನೆ ಆಯಿತು, ಏನು ಎತ್ತ
ಎತ್ತ ಅಂತ. ಮೇಲ್ನೋಟಕ್ಕೆ ರಾಜಕೀಯ ಭಿನ್ನಾಭಿಪ್ರಾಯಗಳ ಕಾರಣಕ್ಕೆ ಇಂಥದ್ದೊಂದು ಘಟನೆ ಆಗಿದೆ, ದಾಳಿಯಾಗಿದೆ ಎನ್ನುವಂಥ ಸುದ್ದಿಗಳು ಅಮೆರಿಕಾದಿಂದ ಬರ್ತಾ ಇದೆ. ಬಟ್ ಏನಾಗುತ್ತೆ ಕಾದ್ ನೋಡೋಣ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ನಿನ್ನೆ ನಡೆದಂತಹ ದಾಳಿಯ ಬಗ್ಗೆ ನೋಡ್ತಾ ಇದ್ದೀವಿ. ಈ ದಾಳಿಯಲ್ಲಿ 2600 ಜನ ಭಾಗವಹಿಸಿದ್ರು. ಏಕಾಏಕಿಯಾಗಿ ದಾಳಿಯಾಯಿತು. ದಾಳಿಯಾದ ತಕ್ಷಣ ಕೆಲವೊಂದಿಷ್ಟು ಜನ ಹೆದರ್ಕೊಂಡು ಆ ಟೇಬಲ್ ಕೆಳಗಳಿಗೆ ನುಗ್ಗೋದಕ್ಕೆ ಶುರು ಮಾಡಿದ್ರಂತೆ. ಎಲ್ಲಿ? ಡೊನಾಲ್ಡ್ ಟ್ರಂಪ್ ಅವರು ಇದ್ದಂತಹ ಈ ಔತಣಕೂಟದಲ್ಲಿ. ಆವಾಗ ಈ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಅವರು ಏನಿದ್ದಾರೆ, ಎಲ್ಲರೂ ಬನ್ನಿ ಹೊರಗಡೆ ಹೋಗಿ ಅಂದ್ರಂತೆ ಏಕಾಏಕಿಯಾಗಿ. ಆವಾಗ ಅಲ್ಲಿದ್ದಂಥ ಜನ ಏನು ಮಾಡಬೇಕು? ದಾಳಿ ಆಗ್ತಿದೆ, ಗುಂಡಿನ ದಾಳಿ ಆಗ್ತಿದೆ, ಅಧ್ಯಕ್ಷರ ರಕ್ಷಣೆ ಎಲ್ಲವುದರ ನಡುವೆ ಅಲ್ಲಿಯ ಜನ ಏನು ಮಾಡಿದ್ದಾರೆ, ಟೇಬಲ್ ಮೇಲೆ ಇದ್ದಂತಹ ತಮಗೆ ಬೇಕಾದ ವೈನ್ ಬಾಟಲ್ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ವೈನ್ ಬಾಟಲ್ಗಳನ್ನು ತೆಗೆದುಕೊಂಡು ಹೋಗೋದು ಮಾತ್ರವಲ್ಲ, ಆ ದಾಳಿಯ ಸಮಯದಲ್ಲಿ ಹೊರಗೆ ಹೋಗೋ ಸಮಯದಲ್ಲಿ ಆ ಪೆಗ್ಗಳಲ್ಲಿ ಹಾಕ್ಕೊಂಡು ಕುಡಿಯೋ ಪ್ರಯತ್ನವನ್ನು ಮಾಡಿದ್ರಂತೆ. ಅಂಥ ಸೀರಿಯಸ್ನೆಸ್ ಇದು. ಯಾವ ದೇಶದಲ್ಲಿ ನೀವೆಲ್ಲ ಬದುಕ್ತಾ ಇದ್ದೀರಿ? ಅಧ್ಯಕ್ಷರ ಮೇಲೆ ದಾಳಿ ಆಗ್ತಾ ಇದೆ, ನಿಮಗೆ ಕುಡಿಯುವ ಚಟನ ಅಂತ. ಇದೀಗ ಔತಣ ಕೂಟದ ನಡುವೆ ಗುಂಡಿನೇಟಿನ ಸದ್ದು ಕೇಳಿ ಬಂದಿದೆ. ಗುಂಡೇಟಿನ ಸದ್ದು ಅಂತ ಹೇಳಿದರೆ ಈ ಗುಂಡು, ಆ ಗುಂಡುನೂ ಆಗಿದೆ, ಇದರ ಜೊತೆಗೆ ಈ ಗುಂಡು ಕೂಡ ಆಗಿದೆ. ಗುಂಡಿನ ಸದ್ದಿಗೆ ಟೇಬಲ್ ಕೆಳಗಡೆ ಅವರೆಲ್ಲ ಹೋದರು. ನಾನು ಅವಾಗಲೇ ಹೇಳಿದಾಗೆ 2600ಕ್ಕೂ ಅಧಿಕ ಜನ ಇದ್ದರು. ಪ್ರಾಣಭಯದಿಂದ ಅಲ್ಲೆಲ್ಲ ಕಿರ್ಚಾಟ ಶುರುವಾಯಿತು. ಕಿರ್ಚಾಟ ಶುರುವಾದ ನಂತರ ಇಂಥದ್ದೊಂದು ಪ್ರಯತ್ನಗಳು ಶುರುವಾಯಿತು. ಅತಿಥಿಗಳು, ಪತ್ರಕರ್ತರು ಅವರೆಲ್ಲರೂ ಕೂಡ ಆ ಟೇಬಲ್ ಮೇಲೆ ಇದ್ದಂತಹ ಈ ದುಬಾರಿ ವೈನ್ ಮತ್ತು ಶಾಂಪೇನ್ ಬಾಟ್ಲಿಗಳನ್ನು ಹಿಡಿದು ಓಡೋದಕ್ಕೆ ಶುರು ಮಾಡಿದರು. ಯಾವ ಕಾರಣಕ್ಕೆ? ಗುಂಡಿನ ಶಬ್ದ ಕೇಳಿದ ನಂತರ ಅವರೆಲ್ಲ ಕೆಳಗಡೆ ಇದ್ದರು. ಹೀಗಾಗಿ ಅವರನ್ನು ಹೊರಗೆ ಕಳಿಸೋ ಪ್ರಯತ್ನ ಆಯಿತು. 2600 ಜನ ಅಂದರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಒಬ್ಬ ಅಧ್ಯಕ್ಷರು ಇದ್ದಂತಹ ಕಾರ್ಯಕ್ರಮದಲ್ಲಿ ಇಂತಹ ದಾಳಿ ಆಗ್ತಾ ಇದೆ. ಈ ದಾಳಿಯಿಂದ ರಕ್ಷಣೆ ಪಡೆದುಕೊಳ್ಳೋದು ಹೇಗೆ, ಏನು ಎತ್ತ ಅನ್ನೋದನ್ನು ಗಾಂಭೀರ್ಯವಾಗಿ ಆಲೋಚನೆ ಮಾಡಬೇಕಾದಂತಹ ಈ ವೈಟ್ ಹೌಸ್ನ ಈ ಪ್ರತಿನಿಧಿಗಳು ಅಥವಾ ಪತ್ರಕರ್ತರು, ಸಿನಿಮಾ ನಟರು ಇವರೆಲ್ಲರೂ ಕೂಡ ವೈನ್ ಬಾಟಲ್ಗೆ ಮುಗಿ ಬೀಳ್ತಾರೆ ಅಂತ ಹೇಳಿದರೆ ಏನು ಆಲೋಚನೆ ಇದು? ಎಂತಹ ಸೀರಿಯಸ್ನೆಸ್ ಇವ್ರ ಬಳಿ ಇರ್ಬೋದು ಅನ್ನೋದನ್ನು ನೀವು ಜಸ್ಟ್ ಥಿಂಕ್ ಮಾಡಬೇಕು. ಆದರೆ ಈ ಘಟನೆಯಲ್ಲಿ ಟ್ರಂಪ್ ಬಚಾವಾಗಿದ್ದಾರೆ. ಆ ಮುಖಾಂತರ ದೊಡ್ಡಣ್ಣನ ಮಾನ ಮಾತ್ರ ಇದೀಗ ಉಳಿದಿರುವಂಥದ್ದು. ಈ ಘಟನೆಯ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮಾತನಾಡಿದರು. ಅಂದರೆ ಅವರು ಪೋಸ್ಟ್ ಮಾಡಿದ್ದಾರೆ, ಇದೊಂದು ಸದಾ ನೆನಪಿನಲ್ಲಿರುವ ಸಂಜೆ ಅಂತ ಡೊನಾಲ್ಡ್ ಟ್ರಂಪ್ ಬಣಿಸಿದ್ದಾರೆ. ಅವರು ಹೇಳ್ತಾರೆ, ಪ್ರಾಣಾಪಾಯದಿಂದ ಪಾರಾದ ನಂತರ ಅವರ ಸೋಷಿಯಲ್ ಮೀಡಿಯಾ ಟ್ರುತ್ ಏನಿದೆ ಅದರಲ್ಲೆಲ್ಲ ಪೋಸ್ಟ್ ಮಾಡಿದ್ದಾರೆ. ಇದು ಅನೇಕ ವರ್ಷಗಳ ಕಾಲ ನೆನಪಿನಲ್ಲಿ ಉಳಿಯುವಂತಹ ಸಂಜೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಭದ್ರತಾ ಸಿಬ್ಬಂದಿಗಳಿಗೆ ಧನ್ಯವಾದವನ್ನು ಅರ್ಪಣೆ ಮಾಡಿದ್ದಾರೆ ಅವರು. ಯಾವ ಕಾರಣಕ್ಕಾಗಿ? ರಕ್ಷಣೆ ಆಯ್ತಲ್ಲ. ನಿಮ್ಗೆ ಅವಾಗಲೇ ಹೇಳಿದೆ, 1950ರಲ್ಲಿ ಒಬ್ಬ ರಕ್ಷಣಾಧಿಕಾರಿ ಮೃತಪಟ್ಟಿದ್ದನ್ನು ಬಿಟ್ಟರೆ ಇದುವರೆಗೂ ಕೂಡ ಆಗಿಲ್ಲ ಅಂತ. ಆ ರೀತಿಯಾಗಿ ರಕ್ಷಣೆ ಮಾಡಿರೋದು. ಇದು ಒಂದು ಆ್ಯಂಗಲ್ಲು. ಮತ್ತೊಂದು ಆ್ಯಂಗಲ್ ಇದೆ ಈ ಸ್ಟೋರಿಯಲ್ಲಿ. ಅತ್ಯಾಧುನಿಕ ಭದ್ರತೆ ಇರುವಂತಹ, ಅತ್ಯಾಧುನಿಕ ಹೋಟೆಲ್ ಇರುವಂತಹ ಈ ಘಟನೆಯಲ್ಲಿ ಅಧ್ಯಕ್ಷರು ಭಾಗವಹಿಸ್ತಾರೆ ಅಂತ ಹೇಳಿದರೆ, ಈ ಏಜೆನ್ಸಿ ಇದೆ ಅನೇಕ ತಿಂಗಳುಗಳಿಂದಲೂ ಕೂಡ ಇಲ್ಲಿ ವರ್ಕೌಟ್ ಮಾಡಿರುತ್ತೆ. ಯಾವಾಗ ಅಧ್ಯಕ್ಷರು ಬರ್ತಾರೆ, ಇಲ್ಲಿ ಹೆಂಗೆ, ಏನು ವ್ಯವಸ್ಥೆ, ಏನು ಎತ್ತ, ಎಲ್ಲ ಅಧಿಕಾರಿಗಳು ಚೆಕ್ ಮಾಡಿರ್ತಾರೆ. ಇವೆಲ್ಲದರ ನಡುವೆ ಆ ವ್ಯಕ್ತಿ ಹೇಗೆ ಒಳಗಡೆ ಬಂದ, ಇಂಥದ್ದೊಂದು ಪ್ರಶ್ನೆ ಇದೆ. ಇವೆಲ್ಲದರ ನಡುವೆ ಯಶಸ್ವಿ ಕಾರ್ಯಾಚರಣೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಶೂಟರ್ ಬಂಧನವಾದ ಬೆನ್ನಲ್ಲೇ ಮತ್ತೆ ಪಾರ್ಟಿಯನ್ನು ಮುಂದುವರಿಸೋದಕ್ಕೇನೋ ಅವರು ಶಿಫಾರಸು ಮಾಡಿದ್ರಂತೆ. ಆದರೆ ಭಾಷಣಕ್ಕೂ ಮೊದಲೇ ನಿಜವಾದ ಶಾಟ್ ಹಾರಿತು ಅಂತ ನೆಟ್ಟಿಗರೆಲ್ಲ ಇದೀಗ ಅದರ ಬಗ್ಗೆ ಮಾತನಾಡಿದ್ದಾರೆ. ಈ ದೊಡ್ಡ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈನ್ ಗೇಟ್ ಅಂತ ಚರ್ಚೆ ಆಗ್ತಾ ಇದೆ. ವೈನ್ ಗೇಟ್ ಅಂತ ಚರ್ಚೆ ಆಗ್ತಾ ಇರೋದು ಇದು ಸದ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ವಿಚಾರದಲ್ಲಿ ಆಗಿರುವಂತಹ ಬೆಳವಣಿಗೆ. ಇದು ನಿನ್ನೆ ಆಗಿರುವಂಥ ಬೆಳವಣಿಗೆ. ಇದರ ಜೊತೆಗೆ ಪ್ರಾಣಕ್ಕಿಂತ ಪಾನವೇ ಮುಖ್ಯವಾಯಿತಾ ಅನ್ನುವಂಥ ಪ್ರಶ್ನೆ ಇದೆ. ಗುಂಡಿನ ದಾಳಿಯ ನಂತರ ಕೆಲ ಅತಿಥಿಗಳೆಲ್ಲ ನಾಚಿಕೇಳಿನ ಸಂಗತಿ ಇದು. ಇಂಥದ್ದೊಂದು ದಾಳಿ ಆದಾಗ ಏನಾದರೂ ಹೆಚ್ಚು ಕಡಿಮೆ ಆಗಬಹುದು ಅನ್ನುವಂಥ ಆಲೋಚನೆ ಇಲ್ಲದೆ ವೈನ್ಗೆ ಮುಗಿ ಬೀಳ್ತಾರೆ ಅಂತ ಹೇಳಿದ್ರೆ ನಾಚಿಕೇಡಿನ ಕೆಲಸ ಇದು. ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ವೈನ್ ಮತ್ತು ಮದ್ಯದ ಬಾಟ್ಲಿಗಳನ್ನೆಲ್ಲೂ ಕೂಡ ತೆಗೆದುಕೊಂಡು ಹೋದರು. ಕೆಲ ಮಹಿಳಾ ಮಣಿಯರು ಕೂಡ ಇದರಲ್ಲಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅದು ವಿಡಿಯೋಗಳು. ಅಧ್ಯಕ್ಷರು ಸುರಕ್ಷಿತ, ಆದರೆ ಬಾಟಲಿಗಳು ಮಾತ್ರ ನಾಪತ್ತೆ ಅಂತ ನೆಟ್ಟಿಗರೆಲ್ಲ ಚಿಮಾರಿ ಹಾಕಿದ್ದಾರೆ. ನಾನು ಆವಾಗಲೇ ಹೇಳಿದೆ, ವೈನ್ ಗೇಟ್ ಅಂತ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದ. ಇದಕ್ಕೆ ಕೆಲವೊಂದಿಷ್ಟು ಜನ ಕಾರಣ ಕೊಟ್ಟಿದ್ದಾರೆ. ಯಾಕೆ ನಾವು ವೈನ್ ಬಾಟ್ಲ್ಗಳನ್ನು ತೆಗೆದುಕೊಂಡು ಹೋದ್ವಿ ಅಂತ ಹೇಳಿದರೆ, ಈ ಡಿನ್ನರಿಗೆ ಹೋಗಬೇಕು ಅಂತ ಹೇಳಿದರೆ 29,000 ರೂಪಾಯಿ ಕೊಟ್ಟು ನಾವು ಟಿಕೆಟ್ ಖರೀದಿ ಮಾಡಿದ್ವಿ. 29,000 ರೂಪಾಯಿ ಹಣ ಕೊಟ್ಟಿದ್ದೀವಿ. ಈ ದಾಳಿ ಆಗಿದ್ದಕ್ಕೆ ಕನಿಷ್ಠ ನಮಗೆ ಊಟವೂ ಸಿಗಲಿಲ್ಲ. ಊಟದ ಬದಲಾಗಿ ವೈನ್ ಬಾಟ್ಲಿಗಳಾದರೂ ಸಿಗಲಿ ಅನ್ನುವ ಕಾರಣಕ್ಕಾಗಿ ಇವುಗಳನ್ನು ನಾವು ತೆಗೆದುಕೊಂಡು ಹೋಗಿದ್ದೀವಿ. ಹಣ ಪಾವತಿ ಮಾಡಿದ್ದೀವಿ, ಊಟ ಸಿಕ್ಕಿಲ್ಲ, ಕನಿಷ್ಠ ಬಾಟ್ಲಿ ಆದರೂ ಸಿಗಲಿ, ಹೀಗಾಗಿ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತ ಅವರು ಹೇಳಿದ್ದಾರೆ. ಓರಿನ್ ಸ್ಪಿಟ್ ಗ್ರ್ಯಾಂಡ್ ಅನ್ನುವಂಥ ಒಂದು ಕಂಪ್ನಿ ಏನೋ 30 ಕೇಸಲ್ಲಿ ಏನೋ ಪೂರೈಕೆ ಮಾಡಿತ್ತಂತೆ. ಹೀಗಾಗಿ ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ. ಮತ್ತೊಂದು ಕಡೆ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಕೆಲವೊಂದಿಷ್ಟು ಜನ ಇಲ್ಲಿ ಸಿಗುವಂಥ ಇದು ದುಬಾರಿದು, ಹೀಗಾಗಿ ತೆಗೆದುಕೊಂಡು ಹೋಗಿದ್ದಾರೆ ಅಂತ. ಇದು
ಕ್ಯಾರೋಲಿನಾ ಲಿವಿಟ್ ಹೇಳಿದ್ದು ಹಾಗಾದರೆ ಈ ಘಟನೆಗೆ ಮುಳುವಾಯಿತಾ ಅನ್ನುವಂಥ ಪ್ರಶ್ನೆ ಇದೆ. ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಈ ದಾಳಿಗೆ ಮೊದಲು ಕೆಲವೊಂದಿಷ್ಟು ಗುಂಡುಗಳು ಹಾರಬಹುದು ಅಂತ ಅವರು ಶ್ವೇತಭವನದ ಪತ್ರಕರ್ತರವರು ಅವರು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪತ್ರಿಕಾ ಕಾರ್ಯದರ್ಶಿ ಇಂಥದ್ದೊಂದು ಗುಂಡುಗಳು ಹಾರಬಹುದು ಅಂತ ಮುನ್ನೆಚ್ಚರಿಕೆಯನ್ನು ಅವರು ಕೊಟ್ಟಿದ್ದರು. ಇದೀಗ ಅವರ ಹೇಳಿಕೆ ಸದ್ಯಕ್ಕೆ ಸಂಚಲನಕ್ಕೆ ಕಾರಣ ಆಗಿದೆ. ಟ್ರಂಪ್ ಭಾಷಣದ ಬಗ್ಗೆ ಶ್ವೇತಭವನದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಭಾಷಣಕ್ಕಿಂತ ಮೊದಲೇ ಬಂದೂಕಿನ ಗುಂಡುಗಳು ಹಾರಿದ್ದು ಕಾಕತಾಳೀನ, ಈ ದಾಳಿಯ ಬಗ್ಗೆ ಏನಾದರೂ ಮುನ್ಸೂಚನೆಗಳು ಇತ್ತಾ, ಏನು ಯಾಕೆ ಹೇಳಿಲ್ಲ ಎನ್ನುವಂಥ ಚರ್ಚೆಗಳು ಸದ್ಯಕ್ಕೆ ಅಮೆರಿಕಾದಲ್ಲ ಆಗ್ತಾ ಇದೆ. ಅವ್ರು ಹೇಳಿದ್ರಂತೆ ಹೋಟೆಲ್ನಂಥ ಸಾರ್ವಜನಿಕ ಸ್ಥಳಗಳಲ್ಲಿ ಇಂಥದ್ದೊಂದು ಔತಣಕೂಟವನ್ನು ಏರ್ಪಡಿಸೋದು ಸರಿಯಲ್ಲ ಅಂತ ಹೇಳಿದರು. ಆದರೆ ಇಂಥದ್ದೊಂದು ಘಟನೆ ಸದ್ಯಕ್ಕೆ ಆಗಿದೆ. ಹೀಗಾಗಿ ಲಿವಿಟ್ ಅವರ ಈ ಹೇಳಿಕೆ ಅಮೆರಿಕ ಹೇಗೆ ಸ್ವೀಕಾರ ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದರ ಜೊತೆಗೆ ಸಮುದ್ರ ದರೋಡೆಯನ್ನು ನಿಲ್ಲಿಸದೇ ಇದ್ದರೆ ನಾವು ಸರ್ವನಾಶ ಮಾಡ್ತೀವಿ ಅಂತ ಅಮೆರಿಕ ಇಸ್ರೇಲಿಗೆ ಇರಾನ್ ಇದೀಗ ಅಂತಿಮ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾರ್ಮುಜ್ ವಿಚಾರದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ, ನೌಕಾಲೂಟಿಯನ್ನು ಮುಂದುವರಿಸಿದರೆ ನಾವು ನಿರ್ಣಾಯಕ ಪಾತ್ರಕ್ಕೆ ಬರಬೇಕಾಗುತ್ತೆ ಅಂತೆಲ್ಲ ಅವರು ಗುಡುಗಿದ್ದಾರೆ. ಯಾಕಂದರೆ ಅಲ್ಲಿ ನೌಕಾ ದಿಗ್ಬಂಧನವನ್ನು ವಿಧಿಸಿದ್ದಾರೆ. ಅವರ ಹಡಗುಗಳು ಯಾವುದೇ ಕಾರಣಕ್ಕೂ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಹೀಗಾಗಿ ಸರ್ವನಾಶದ ಎಚ್ಚರಿಕೆಯನ್ನು ಅವರು ಕೊಟ್ಟಿದ್ದಾರೆ. ಇದು ಇರಾನ್ ಅಮೆರಿಕ ಯುದ್ಧ ಮತ್ತು ನಿನ್ನೆ ಅಮೆರಿಕಾದಲ್ಲಿ ಆಗಿರುವಂತಹ ಬೆಳವಣಿಗೆಗಳ ಕತೆ. ಅಂದರೆ ಹಾರ್ಮುಜ್ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗೆ ಇದೀಗ ಇರಾನ್ ಪ್ರತಿಕ್ರಿಯೆ ಕೊಟ್ಟಿದೆ. ಬಿಕಾಸ್ ಇರಾನ್ನ ಆರ್ಥಿಕತೆಗೆ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದೆ. ಇರಾನ್ನ ಆರ್ಥಿಕತೆಯ ಜುಟ್ಟನ್ನು ಅಮೆರಿಕ ಹಿಡಿದುಕೊಂಡು ಹಾರ್ಮುಜ್ನಲ್ಲಿ ನೌಕಾ ದಿಗ್ಬಂಧನವನ್ನು ವಿಧಿಸಿ 10-15 ಸಾವಿರ ಸೈನಿಕರನ್ನು ಅಲ್ಲಿ ಇದು ಮಾಡಿರೋದು. ಹೀಗಾಗಿ ಇರಾನ್ ಇದೀಗ ಇಸ್ರೇಲ್ ಮತ್ತು ಅಮೆರಿಕಾಗೆ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದು ಯುದ್ಧದ ಸುದ್ದಿ ಆಯಿತು. ಮತ್ತೊಂದು ಕಡೆ ಇಸ್ರೇಲ್ ರಹಸ್ಯವಾಗಿ ಭಾರತದಲ್ಲಿ ಆಪರೇಷನ್ ವಿಂಗ್ಸ್ ಆಫ್ ಡಾನ್ ನಡೆಸ್ತಾ ಇದೆ ಅನ್ನೋದು ಇವತ್ತು ಜೀ ಕನ್ನಡ ನ್ಯೂಸ್ DNA 3ನೇ ಸುದ್ದಿ. ಏನಿದು? ಮಣಿಪುರ ಮತ್ತು ಮಿಜೋರಾಂನಲ್ಲಿ ಇಂಥದ್ದೊಂದು ಕಾಣೆಯಾದ ಕುಲದ ಈ ವಂಶಸ್ಥರನ್ನು ಇಸ್ರೇಲ್ಗೆ ವಾಪಸ್ ಕರೆದುಕೊಂಡು ಹೋಗುವಂಥ ಪ್ರಯತ್ನ ಇದು. ಯಾಕೆ ಪ್ರಯತ್ನ, ಏನು ಎತ್ತ ಅನ್ನೋದನ್ನು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋದಾದರೆ, ಏನಿದು ಆಪರೇಷನ್ ವಿಂಗ್ಸ್ ಆಫ್ ಡಾನ್ ಅಂತ? ಇದಕ್ಕೆ ಅವರೊಂದು ಹೆಸರು ಕೊಟ್ಟಿದ್ದಾರೆ. 2030 ಒಳಗಾಗಿ ಈ ಕಾರ್ಯಾಚರಣೆಯನ್ನು ನಾವು ಮುಗಿಸ್ಬೇಕು ಅಂತ. ಏನಾಗಾದರೆ ಭಾರತ ಇಸ್ರೇಲಲ್ಲಿ ಒಂದು ಸೈಲೆಂಟ್ ಆಪರೇಷನ್ ಮಾಡ್ತಾ ಇದೆ. ಏನು ಸೈಲೆಂಟ್ ಆಪರೇಷನ್ ಅಂತ ಹೇಳಿದರೆ, 100 ಭಾರತೀಯರನ್ನು ಇಸ್ರೇಲ್ಗೆ ಸ್ಥಳಾಂತರ ಮಾಡುವಂಥ ಪ್ರಯತ್ನ. ಏನು ವಿಶೇಷ? ಅದಕ್ಕೊಂದು ಐತಿಹಾಸಿಕ ವಿಶೇಷತೆ ಇದೆ. ಏನು ಅಂತ ಹೇಳಿದರೆ, ಬೇ ಮೆನಾಶೆ ಎನ್ನುವಂಥ ಒಂದು ಸಮುದಾಯ ಇದೆ. ಈ ಬೇ ಮನಾಶೆ ಎನ್ನುವಂತಹ ಸಮುದಾಯ ಇಸ್ರೇಲ್ನಲ್ಲಿತ್ತು. ಇಸ್ರೇಲ್ನಲ್ಲಿದ್ದಂಥ ಬೇ ಮನಾಶೆ ಎನ್ನುವಂತಹ ಸಮುದಾಯ ಇದಕ್ಕೆ ಹಿಬ್ರೂ ಭಾಷೆಯಲ್ಲಿ, ಅಂದರೆ ಇಸ್ರೇಲ್ನ ಹಿಬ್ರೂ ಭಾಷೆ ಏನಿದೆ ಅದಕ್ಕೆ ಮೆನಾಶೆಯ ಮಕ್ಕಳು ಅಂತ ಅವರೇನು ಕರೀತಾರಂತೆ. ಕ್ರಿಸ್ತಪೂರ್ವ 722ರಲ್ಲಿ ಅಸಿರಿಯಾದ ಸಾಮ್ರಾಜ್ಯ ಇಸ್ರೇಲ್ ಮೇಲೆ ದಾಳಿ ಮಾಡಿದಾಗ, ಅಂದರೆ ಡೇವಿಡ್ ಆದ ನಂತರ ಆ ವ್ಯಕ್ತಿ ಬಂದು ಕ್ರಿಸ್ತ ಪೂರ್ವ 722ರಲ್ಲಿ ಇಂಥದ್ದೊಂದು ದಾಳಿಯಾದಾಗ ಇಸ್ರೇಲ್ನಲ್ಲಿ ಈ 10 ಪಂಗಡಗಳು ನಾಪತ್ತೆ ಆಗಿತ್ತಂತೆ. ಆ 10 ಪಂಗಡಗಳ ನಾಪತ್ತೆ ಆಗಿದ್ದರಲ್ಲಿಯೂ ಕೂಡ ಈ ಮೆನಾಶೆ ಎನ್ನುವಂಥ ಪಂಗಡ ಕೂಡ ಒಂದು ಅಂತ. ಆ ಪಂಗಡವನ್ನು ಇಸ್ರೇಲ್ಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ, ವಾಪಸ್ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ 2030 ಒಳಗಾಗಿ ಇಸ್ರೇಲ್ಗೆ, ಅದು ಆಪರೇಷನ್ ವಿಂಗ್ಸ್ ಆಫ್ ಡಾನ್ನ ಉದ್ದೇಶ ಆಗಿದೆ. ಕಾಣೆಯಾದ ಕುಲದ ವಂಶಸ್ಥರು ಅಂತ. ಏನು ಕಾಣೆಯಾದ ಕುಲದ ವಂಶಸ್ಥರು? ನಾನು ಆವಾಗಲೇ ಹೇಳ್ತಾ ಇದ್ದೆ, 722ರಲ್ಲಿ ಇಂಥದ್ದೊಂದು ದಾಳಿಯಾಗಿತ್ತು. ಹಿಬ್ರೂ ಭಾಷೆಯಲ್ಲಿ ಮೆನಾಶೆಯ ಸಂತತಿ ಅಂತ ಕರೀತಾರೆ ಇದನ್ನು. 722ರಲ್ಲಿ ಇಂಥದ್ದೊಂದು ವಂಶಸ್ಥರು ಹೋಗಿದ್ರು. ಇವರೇನು ಮಾಡಿದರು ಅಂತ ಹೇಳಿದರೆ, ಪರ್ಷಿಯಾ ಅಂತ ಹೇಳಿದರೆ ಇವತ್ತಿನ ಇರಾನ್, ಅದಾದ ನಂತರ ಅಫ್ಘಾನಿಸ್ತಾನ, ಚೀನಾ ಆದ ನಂತರ ಭಾರತದ ಮೇಘಾಲಯ ಆಗಿರ್ಬೋದು, ಅಂದರೆ ನಮ್ಮ ರಾಜ್ಯಗಳೇನಿದೆ ಆ ಭಾಗಗಳಿಗೆ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ ಇವರು. ಹೀಗೆ ವಾಸ ಮಾಡೋದಕ್ಕೆ ಶುರುವಾದಂತಹ ಈ ವ್ಯಕ್ತಿಗಳು 400 ವರ್ಷಗಳ ಹಿಂದೆ ಇವರು ಭಾರತಕ್ಕೆ ಬಂದು ನೆಲೆಸೋದಕ್ಕೆ ಶುರು ಮಾಡಿ ಎಲ್ಲವೂ ಶುರುವಾಗುತ್ತೆ. ಈ ಶುರುವಾದ ನಂತರ ಏನಾಗುತ್ತೆ ಬೆಳವಣಿಗೆ, ಕುಕಿ, ಮಿಜೋ, ಚಿನ್ ಬುಡಕಟ್ಟು ಅಂತ ನಾವೇನು ಕರಿತೀವಿ, ಈ ಬುಡಕಟ್ಟಿನ ಜೊತೆಗೆ ಅವರು ಕೂಡ ಶುರು ಮಾಡ್ತಾರೆ ಜೀವನವನ್ನು. ಆದರೆ 19ನೇ ಶತಮಾನದಲ್ಲಿ ಬ್ರಿಟಿಷರ ದಾಳಿ ಇತ್ತು, ಭಾರತದಲ್ಲಿ ಬ್ರಿಟಿಷರ ಆಡಳಿತ ಇತ್ತು. ಆ ಸಮಯದಲ್ಲಿ ಅನೇಕ ಜನ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗ್ತಾರೆ. ಇವರು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದ ನಂತರ 1951ರಲ್ಲಿ ಒಂದು ಘಟನೆ ಆಗುತ್ತೆ. ಚಲ್ಲಾತಂಗ್ ಎನ್ನುವಂತಹ ನಾಯಕನಿಗೆ ಅವರ ತಾಯ್ನಾಡು ಇಸ್ರೇಲ್ ಅನ್ನೋದೇನೋ ಅವ್ರಿಗೆ ಗೊತ್ತಾಗುತ್ತಂತೆ. ಹೀಗಾಗಿ ನಾವು ವಾಪಸ್ ಹೋಗಬೇಕು ಅಂತ ಶುರು ಮಾಡ್ತಾರೆ. 2005ರಲ್ಲಿ ಇಸ್ರೇಲ್ ಕಳೆದು ಹೋದಂಥ ಪಂಗಡಕ್ಕೆ ವಾಪಸ್ ಬರೋದಕ್ಕೆ ಅವರು ಮಾನ್ಯತೆಯನ್ನು ಕೊಡ್ತಾರೆ. ಹೀಗಾಗಿ ಆ ಮಾನ್ಯತೆ ಶುರುವಾದ ನಂತರ ಇವರು ಯಹೂದಿ ಪದ್ಧತಿಯನ್ನು ಆಚರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೀಗ ಅದರ ಭಾಗವಾಗಿ ಇಸ್ರೇಲ್ ಇಂಥದ್ದೊಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಅಂತ. ಇದು ಕುಲದ
ವಂಶಸ್ಥರು, ಕಾಣೆಯಾದಂಥ ಕುಲದ ವಂಶಸ್ಥರು. ಅದಾದ ನಂತರ ಈ ವಲಸೆಗೆ ಕಾರಣ ಏನು, ಯಾವ್ಯಾವ ಕಾರಣಗಳಿದೆ? ಒಂದು, ಮಣಿಪುರ ಮಿಜೋರಾಂನ ಗುಡ್ಡಗಾಡು ಪ್ರದೇಶಗಳಲ್ಲಿ ಆರ್ಥಿಕವಾಗಿ ಅವಕಾಶಗಳ ಕೊರತೆ. ಇದು ಸೆಕೆಂಡ್ ಒನ್ ಆಗಿರ್ಬೋದು. ಆದರೆ ಮೊದಲ ಕಾರಣ ಧಾರ್ಮಿಕತೆ ಅಂತ ಹೇಳ್ತಾರೆ ಅವರು. ಯಾಕಂದರೆ ನಾವು ಈ ಇಸ್ರೇಲು ಚದುರು ಹೋಗಿತ್ತು, ನಾವು ಈ ಬಗ್ಗೆ ಭಾಳ ಡೀಟೇಲ್ಸ್ ಮಾಡಿದ್ದೀವಿ. ಯುರೋಪಿಯನ್ ದೇಶಗಳಲ್ಲಿ ಸೇರಿದಂತೆ ಭಾರತಕ್ಕೂ ಕೂಡ ಬಂದಿದ್ದರು. ಯಾಕಂದರೆ ಅವರದ್ದೇ ಆದಂಥ ದೇಶದಲ್ಲಿ ಅವರಿಗೆ ನೆಲೆ ಇರಲಿಲ್ಲ, ಹೀಗಾಗಿ ಹರಿದು ಹಂಚಿ ಹೋಗಿತ್ತು. 1948ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದ. ಒನ್ಸ್ ಅಗೇನ್ ಇವರದ್ದು ಕೂಡ ಅದೇ ವಾದ, ನಾವು ಧಾರ್ಮಿಕವಾಗಿ ಅಲ್ಲಿಗೆ ಸಂಬಂಧಪಟ್ಟವರು, ಹೀಗಾಗಿ ನಾವು ಅಲ್ಲಿಗೆ ವಾಪಸ್ ಹೋಗ್ತೀವಿ ಅನ್ನುವಂಥ ಕಾರಣ ಇದೆ. ಆ ಕಾರಣವೂ ಕೂಡ ಇದೆ. ಅಂದರೆ ಧಾರ್ಮಿಕ ಬದುಕಿನೊಂದಿಗೆ ಬದುಕಬೇಕು ಅನ್ನುವಂಥದ್ದೊಂದು. ಮತ್ತೊಂದು ಕಡೆ ಆರ್ಥಿಕ ಅವಕಾಶಗಳು ಇಲ್ಲಿ ಏನೋ ಕಡಿಮೆ ಇದೆ ಅಂತೆ. ಹೀಗಾಗಿ ಯುದ್ಧ ಭೀತಿ ಇದ್ದರೂ ಕೂಡ ಪವಿತ್ರ ಭೂಮಿಗೆ ಮರಳಬೇಕೆನ್ನುವಂಥ ಸಂಕಲ್ಪವನ್ನು ಅವರು ಹೊಂದಿದ್ದಾರೆ. ಈ ಕಾರಣಕ್ಕಾಗಿ ಇಂಥದ್ದೊಂದು ರಹಸ್ಯ ಕಾರ್ಯಾಚರಣೆಯನ್ನು ಇಸ್ರೇಲ್ ಭಾರತದಲ್ಲಿ ಮಾಡ್ತಾ ಇದೆ. ಇವೆಲ್ಲದರ ನಡುವೆ ಇಸ್ಲಾಮಾಬಾದ್ ಶಾಂತಿ ಮಾತುಕತೆ ರದ್ದಾಗಿದೆ ಎನ್ನುವಂಥ ಸುದ್ದಿ. ಇಸ್ಲಾಮಾಬಾದ್ಗೆ ತೆರಳಬೇಕಾಗಿದ್ದಂಥ ಅಮೆರಿಕನ್ನ ನಿಯೋಗ ಏನಿತ್ತು, ಆ ನಿಯೋಗವನ್ನು ಕೊನೆ ಕ್ಷಣದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇಸ್ಲಾಮಾಬಾದ್ಗೆ ಹೋಗೋದು ಬೇಡ ಅಂತ ತಡೆ ಹಿಡಿದಿದ್ದಾರೆ ಅಂತ. ಬಿಕಾಸ್ 18 ಗಂಟೆಗಳ ಕಾಲ ಹಾರಾಡಿ ಹರಟೆ ಹೊಡೋದಕ್ಕೆ ನಮ್ಮವರು ತಯಾರಿಲ್ಲ ಅಂತ. ಯಾಕಂದರೆ ನೀವು ಮೊದಲ ಮಾತುಕತೆ, ಅದಾದ ನಂತರ ಎರಡನೇ ಮಾತುಕತೆ, ಇರಾನ್ ಅವ್ರು ಬರೋದಿಲ್ಲ ಅಂತ ಎರಡನೇ ಮಾತುಕತೆಯಲ್ಲಿ ಹೇಳಿದರು. ಮೊದಲೇ ಮಾತುಕತೆಯಲ್ಲಿ ಯಶಸ್ವಿ ಆಗಲಿಲ್ಲ. ಹೀಗಾಗಿ 18 ಗಂಟೆಗಳ ಕಾಲ ಹಾರಾಡಿ ಯಾಕೆ ಸುಮ್ಮನೆ ಟೈಮ್ ವೇಸ್ಟು ಅಂತ ಟ್ರಂಪ್ ಎಲ್ಲ ಕಿಡಿಕಾರಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಅಮೆರಿಕಾದ ಬಳಿಯೇ ಎಲ್ಲ ಕಾರ್ಡ್ಗಳಿವೆ ಅಂತ ಅವರೆಲ್ಲ ಅಧ್ಯಕ್ಷರು ಮಾತನಾಡಿದ್ದಾರೆ. ಮತ್ತು ಜೊತೆಗೆ ಈ ಇರಾನ್ನ ವಿದೇಶಾಂಗ ಸಚಿವ ಅರಾಕ್ಜಿ ಇಸ್ಲಾಮಾಬಾದಿಗೆ ಭೇಟಿ ಕೊಟ್ಟಿದ್ದರು. ಅದರಾದ ನಂತರ ಒಮಾನಿಗೆ ಭೇಟಿ ಕೊಡ್ತಾರೆ, ರಷ್ಯಾಗೆ ಭೇಟಿ ಕೊಡ್ತಾರೆ ಎನ್ನುವಂಥ ಸುದ್ದಿಗಳಿತ್ತು. ಇವೆಲ್ಲದರ ನಡುವೆ ಅಮೆರಿಕ ನಿಯೋಗದ ಈ ಭೇಟಿ ಸದ್ಯಕ್ಕೆ ರದ್ದಾಗಿದೆ. ಇದರ ಜೊತೆಗೆ ಇರಾನ್ನ ನಾಯಕತ್ವದಲ್ಲಿ ಗೊಂದಲ. ಇದು ಮೊದಲ ದಿನದಿಂದಲೂ ಕೂಡ ಫೆಬ್ರವರಿ 28ನೇ ತಾರೀಕಿಗೆ ಯಾವಾಗ ಅಯತುಲ್ಲಾ ಅಲಿ ಖಮೇನಿ ಇಸ್ರೇಲ್ ಮತ್ತು ಅಮೆರಿಕದ ದಾಳಿಯಲ್ಲಿ ಮೃತಪಟ್ಟರು, ಅವರ ಮಗ ಮೋಸ್ತಬಾ ಖಮೇನಿಯನ್ನು ಆ ಸ್ಥಾನಕ್ಕೆ ತೆಗೆದುಕೊಂಡು ಬಂದರು. ಇವತ್ತಿನ ತನಕವೂ ಕೂಡ ಆ ವ್ಯಕ್ತಿ ಎಲ್ಲಿದ್ದಾನೆ ಅನ್ನೋದು ಕೂಡ ನಾಪತ್ತೆ ಆಗಿರುವಂಥ ವಿಚಾರ. ಇವೆಲ್ಲದರ ನಡುವೆ IRGC ಅವರ ನಾಯಕತ್ವವನ್ನು ವಿರೋಧ ಮಾಡ್ತಿದೆ ಅನ್ನುವಂಥ ಸುದ್ದಿಗಳಿದೆ. ಹೀಗಾಗಿ ಏನು ಗೊಂದಲ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾರ ಕೈಯಲ್ಲಿ ಅಧಿಕಾರ ಇದೆ ಅನ್ನೋದೇ ದೊಡ್ಡ ಮಟ್ಟದ ಗೊಂದಲ. ಯಾಕಂದರೆ ವಂಶ ಆಡಳಿತವನ್ನು ಅಲ್ಲಿಯ ಕೆಲವೊಂದಿಷ್ಟು ಗುಂಪುಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಅನ್ನುವಂಥ ಸುದ್ದಿಗಳಿದೆ. ಹೀಗಾಗಿ ಏನಾಗುತ್ತೆ ಅನ್ನುವಂಥದ್ದು ಕೂಡ ಟ್ರಂಪ್ ಅದನ್ನು ಹೇಳಿದ್ದಾರೆ. ಇರಾನ್ ಆಡಳಿತದ ಒಳ ಜಗಳದ ಬಗ್ಗೆ ಟ್ರುತ್ ಸೋಷಿಯಲ್ ಪೋಸ್ಟ್ನಲ್ಲಿ ಅವರೊಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಈ ಹಿಂದೆ JD ವ್ಯಾನ್ಸ್ ನಡೆಸಿದ್ದ 20 ಗಂಟೆಗಳ ಮಾತುಕತೆಯು ಕೂಡ ವಿಫಲ ಆಗಿತ್ತು ಅಂತ ಹೇಳಿದ್ದಾರೆ. ಅಂದರೆ ಈ ಕೆಲವೊಂದಿಷ್ಟು ಜನ ತಜ್ಞರು ಹೇಳ್ತಾ ಇರೋದು, ಈ ಅನೇಕ ದಿನಗಳ ಕಾಲ ಅಂದರೆ ಈ ಕದನ ವಿರಾಮವನ್ನು ಏನು ಘೋಷಣೆ ಮಾಡಲಾಗಿದೆ ಅನಿರ್ದಿಷ್ಟ ಅವಧಿಗೆ, ಇದರ ಭಾಗವೇ ಇರಾನ್ನ ಒಳಗೆ ಆಗ್ತಾ ಇರುವಂಥ ಒಳ ಜಗಳವನ್ನು ಎನ್ಕ್ಯಾಚ್ ಮಾಡೋದು ಅನ್ನುವಂಥದ್ದು ಕೂಡ ತಜ್ಞರು ಹೇಳ್ತಾ ಇರೋದು. ಇರಾನ್ನ ಗರಿಷ್ಠ ಬೇಡಿಕೆಗಳನ್ನು ಬಿಡದ ಹೊರತು ಸಮಾಲೋಚನೆಯನ್ನು ನಡೆಸದೇ ಇರೋದಕ್ಕೆ ಅವರೆಲ್ಲ ನಿರ್ಧಾರ ಮಾಡಿದ್ದಾರೆ. ಆರ್ಥಿಕ ದಿಗ್ಬಂಧನದಿಂದ ಇರಾನ್ ಹಣಿಯೋದು ಇದೀಗ ಅಮೆರಿಕದ ತಂತ್ರ ಆಗಿದೆ. ಅದು ಮೊದಲದಿಂದಲೂ ಕೂಡ ಆಗ್ತಾ ಇರುವಂಥ ಬೆಳವಣಿಗೆ. ಇವೆಲ್ಲದರ ನಡುವೆ ನೌಕಾಪಡೆಗೆ ಶೂಟ್ ಆ್ಯಂಡ್ ಕಿಲ್ ಆದೇಶವನ್ನು ಕೊಡಲಾಗಿದೆ. ಇರಾನ್ ಬಂದರುಗಳ ಮೇಲೆ ಅಮೆರಿಕ ನೌಕಾಪಡೆಯಿಂದ ದಿಗ್ಬಂಧನ. ಎರಡನೇ ಮಾತುಕತೆ ವಿಫಲ ಆದ ನಂತರ ಯಾವುದೇ ಕಾರಣಕ್ಕೂ ಇರಾನ್ನ ಬಂದರಿಗೆ ಒಂದು ಹಡಗು ಹೋಗಬಾರ್ದು, ಇರಾನ್ನ ಬಂದರಿನಿಂದ ಯಾವುದೇ ಕಾರಣಕ್ಕೂ ಒಂದು ಹಡಗು ಬೇರೆ ದೇಶಗಳಿಗೆ ಹೋಗಬಾರ್ದು, ಚೀನಾ ಆಗಿರ್ಬೋದು, ಬೇರೆ ದೇಶಗಳಿಗೆ ತೈಲ ರಫ್ತು ಆಗಬಾರ್ದು. ಆ ಮುಖಾಂತರ ಇರಾನ್ನ ಆರ್ಥಿಕತೆಗೆ ಹೊಡೆತ ಕೊಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಡೊನಾಲ್ಡ್ ಟ್ರಂಪ್ ಒಂದು ಆದೇಶವನ್ನು ಕೊಟ್ಟಿದ್ದಾರೆ, ಶೂಟ್ ಆ್ಯಂಡ್ ಕಿಲ್ ಅಂತ. ಏನು ಶೂಟ್ ಆ್ಯಂಡ್ ಕಿಲ್ಲು? ಮೈನ್ಸ್ಗಳನ್ನು ಇಡೋದಕ್ಕೆ ಬರುವ ಸಣ್ಣ ಬೋಟ್ಗಳನ್ನು ಕೂಡ ಕಂಡ ತಕ್ಷಣವೇ ದಾಳಿ ಮಾಡಬೇಕು ಅಂತ. ಅಂದರೆ ಈ ಹಾರ್ಮುಜ್ನಲ್ಲಿ ಮೈನ್ಸ್ಗಳನ್ನು ಇಟ್ಟು ಬೇರೆ ಹಡಗುಗಳ ಸಂಚಾರಕ್ಕೆ ಅಡಚಣೆ ಮಾಡೋದು ಇರಾನ್ನ ಉದ್ದೇಶ ಏನಾಗಿದೆ. ಚಿಕ್ಕ ಬೋಟ್ಗಳು, ನಾವು ಅದನ್ನು ಮೊನ್ನೆ ಮಾತನಾಡಿದ್ದೀವಿ, ಸೊಳ್ಳೆ ಬೋಟ್ಗಳು ಅಂತ, ನಾವು ಸೊಳ್ಳೆ ಪಡೆ ಅಂತ ನಾವೇನು ಚರ್ಚೆ ಮಾಡಿದ್ವಿ. ಆ ಸೊಳ್ಳೆ ಪಡೆಗಳ ಮುಖಾಂತರ ಇರಾನ್ ಅಮೆರಿಕದ ವಿರುದ್ಧ ಹಾರ್ಮುಜ್ನಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಅವುಗಳನ್ನು ಕೂಡ ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ ಇದೀಗ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಇದರ ಜೊತೆಗೆ ಇಂಧನ, ರಸಗೊಬ್ಬರಗಳ ಬೆಲೆ ಸಹಜವಾಗಿ ಇದರಿಂದ ಗಗನಕ್ಕೆ ಏರುತ್ತೆ. ಭಾರತಕ್ಕೆ ಬರಬೇಕಾಗಿದ್ದ ಹಡಗು ಸೇರಿ 3 ನೌಕೆಗಳ ಮೇಲೆ ಇರಾನ್ ಪಡೆಯಿಂದ ದಾಳಿಯಾಗಿದೆ. ಮೊನ್ನೆಯೂ ಕೂಡ 2 ಹಡಗುಗಳ ಮೇಲೆ ಇರಾನ್ನ IRGC ದಾಳಿ ಮಾಡಿತ್ತು. ಇವೆಲ್ಲದರ ಹೊರತಾಗಿಯೂ ಕೂಡ ಭಾರತಕ್ಕೆ ಕೆಲವೊಂದಿಷ್ಟು ಹಡಗುಗಳು ಬಂದಿದೆ. ಬಿಕಾಸ್ ಇರಾನ್ನ ಜೊತೆಗೆ ಭಾರತ ಹೊಂದಿರುವಂಥ ಮಿತ್ರತ್ವ. ಆದರೆ IRGC ಮಾತ್ರ ಇದನ್ನು ವಿರೋಧ ಮಾಡ್ತಾ ಇದೆ. ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ಇಂಥದ್ದೇ ಸುದ್ದಿಗಳನ್ನು ರಾತ್ರಿ 8:55 ಜೀ ಹಿಂದಿಯಲ್ಲೂ ಕೂಡ ನೀವು ವೀಕ್ಷಿಸಬಹುದು. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.